ಒಂದು ಆರಾಧನೆಯಲ್ಲಿ ಮತ್ತು ಈ ಪ್ರಯೋಜನ ವರ್ಷಿಪ್ನಲ್ಲಿ ನಿಮಗೇನೇ ಥರ ಕಷ್ಟ ಇರಲಿ, ಭಾರ ಇರಲಿ, ಸಮಸ್ಯೆ ಇರಲಿ, ರೋಗ ವ್ಯಾಧಿ ಇರಲಿ, ನಿಮಗೇನಿದ್ದರೂ ಕೂಡ ಕರ್ತನ ಸನ್ನಿಧಿಯಲ್ಲಿ ನೀವು ಹೇಳಿ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡುವಾಗ ಕರ್ತನು ನಿಮ್ಮ ಜೀವಿತದಲ್ಲಿ ದೊಡ್ಡೊಂದು ಅದ್ಭುತ ಮಾಡ್ತಾನೆ ಪ್ರಿಯರೇ. ನಿಮಗೆ ಅಗತ್ಯ ಬಿದ್ದಿಂದೆಲ್ಲ ಕೂಡ ನೀವು ಕರ್ತನೆಗೆ ಒಪ್ಪಿಸ್ಕೊಟ್ಟು ನೀವು ಪ್ರಾರ್ಥಿಸ್ರಿ. ಪ್ರಾರ್ಥನೆ ಮಾಡೋಣ. ಯಾರು ಮೌನವಾಗಿರದೆ ನಾವು ಕರ್ತನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಮೊದಲನೇ ಪ್ರಾರ್ಥನೆ ಮಾಡುವಾಗ ನಿಮ್ಮ ವಿಷಯವಾಗಿ ಪ್ರಾರ್ಥನೆ ಮಾಡಿರಿ. ನಿಮಗೇನು ಸಮಸ್ಯೆ, ಯಾವ ಥರ ರೋಗ, ಯಾವ ಥರ ವ್ಯಾಧಿ, ಯಾವ ಥರ ಚಿಂತೆ, ಭಾರ, ಏನೇನು ಸಮಸ್ಯೆಗಳು, ಮನೆಯಲ್ಲಿ ಸಮಾಧಾನ ಇಲ್ಲೇನೋ, ಅಥವಾ ಅನೇಕೊಂದು ಸಮಸ್ಯೆಗಳು ಎದುರ್ಕೊಳ್ತಕ್ಕಂಥವ್ರಾಗಿದ್ದರೇನೋ, ಅಥವಾ ಪ್ರತಿಯೊಂದು ವಿಷಯದಲ್ಲಿ ಒಂದೊಂಥರವಾಗಿ ನೀವೇನೋ ಸಮಸ್ಯೆಗಳು ಎದುರ್ಕೊಳ್ತಕ್ಕಂಥವ್ರಾಗಿದ್ದರೇನೋ, ಅದಕ್ಕಾಗಿ ಪ್ರಾರ್ಥಿಸ್ರಿ ಕರ್ತನ ಸನ್ನಿಧಿಯಲ್ಲಿ. ಯಾರು ಮೌನವಾಗಿರದೆ ಪ್ರಾರ್ಥಿಸಿ. ನಿಮ್ಮ ವಿಷಯವಾಗಿ ನಿಮ್ಮ ಮೊದಲನೇ ಪ್ರಾರ್ಥಿಸ್ರಿ. ನಿಮ್ಮ ವಿಷಯವಾಗಿ ನೀವು ಪ್ರಾರ್ಥಿಸುವಾಗ ಮೊದಲನೇದು ಕಾರ್ಯ ದೇವರು ನಿಮ್ಮ ಜೀವಿತದಲ್ಲೇ ಮಾಡ್ತಾನೆ ಪ್ರಿಯರೇ. ಮನುಷ್ಯನಿಗೆ ಬಹಳಷ್ಟು ಕಷ್ಟವಿಲ್ಲ ಅಂತಿಲ್ಲ. ಆ ಕಷ್ಟದಿಂದ ಬಿಡುಗಡೆ ಮಾಡ್ತಕ್ಕಂಥ ದೇವರಿಗೆ ನೀವು ಮೊರೆಯಿಡಬೇಕು. ನಿಮಗೆ ಕಷ್ಟ ಬರ್ತಕ್ಕಂಥದ್ದು ಕೂಡ ದೇವರ ಸನ್ನಿಧಿಯಿಂದೆ. ನಿಮ್ಗೇನೈತೆ ಕಷ್ಟ ಬರ್ತಾವೋ ಆ ಕಷ್ಟಗಳು ದೇವ್ರ ಸನ್ನಿಧಾನದಿಂದ ಬರ್ತಾವೆ ಪ್ರಿಯರೇ. ಯಾಕಂದರೆ ದೇವರಿಂದ ದೂರಾಗ ನಾವು ಕಷ್ಟ ಅನುಭವಿಸ್ತೇವೆ ಪ್ರಿಯರೇ. ದೇವ್ರ ಸನ್ನಿಧಿಯಿಂದ ಓಡಿ ಹೋದಾಗ ಶ್ರಮೆಗಳು ಅನುಭವಿಸ್ತೇವೆ ಪ್ರಿಯರೇ. ಅದಕ್ಕೆ ನನ್ನ ಸೋದರಿ ಸೋದರ, ನಿನಗೇನೇ ಕಷ್ಟ ಇದ್ದಿರ್ಬೋದು, ಏನೇ ಸಮಸ್ಯೆ ಇದ್ದಿರ್ಬೋದು, ಕರ್ತನ ಸನ್ನಿಧಿಯಲ್ಲಿ ನೀವು ಪ್ರಾರ್ಥಿಸ್ರಿ. ಸಮಯದಲ್ಲಿ ಬಿಡುಗಡೆ ಮಾಡ್ತಕ್ಕಂಥ ದೇವರಲ್ಲಿ ಮೊರೆ ಇಡ್ರಿ. ಬಿಡುಗಡೆ ಮಾಡ್ತಕ್ಕಂಥ ದೇವರಲ್ಲಿ ನೀವು ಮೊರೆ ಇಡುವಾಗ ಈ ದಿನ ಅದ್ಭುತ ನೋಡ್ತೀರ ನನ್ನ ಸೋದರಿ ಸೋದರ. ಪ್ರಾರ್ಥಿಸಿ, ಮೌನವಾಗಿರಬೇಡ್ರಿ. ಯಜಮಾನ್ ಮಾರ್ಪಡಬೇಕು, ಹೆಂಡತಿ ಮಾರ್ಪಡಬೇಕು, ಕುಟುಂಬಸ್ಥರು ಮಾರ್ಪಡಬೇಕು, ಅಥವಾ ನಿಮ್ಮ ಮನೆಯವರಿಗೆ ಏನೋ ಸಮಸ್ಯೆವನು ಅವ್ರಿಗಾಗಿ ಪ್ರಾರ್ಥನೆ ಮಾಡಿರಿ. ನಿನ್ನವ್ರ ವಿಷಯವಾಗಿ ಪ್ರಾರ್ಥನೆ ಮಾಡು. ನಿನ್ನವ್ರು ಯಾರೇ ಒಂದು ರೋಗ ವ್ಯಾಧಿ ನಡೀತಿರ್ಬೋದು, ಅಥವಾ ನಿನ್ನ ಯಜಮಾನ ಮಾರ್ಪಟ್ಲೇನು, ಅಥವಾ ನಿಮ್ಮ ಹೆಂಡತಿ ಮಾರ್ಪಟ್ಲೇನು, ಅಥವಾ ನಿಮ್ಮ ಕುಟುಂಬದಲ್ಲಿ ಅಸಮಾಧಾನವಾಗಿರ್ತಕ್ಕಂಥ ಕಾರ್ಯಗಳು ಇರ್ತವೇನು, ಅಥವಾ ನಿಮ್ಮ ಬಂಧು ಬಳಗದಲ್ಲಿ ನಿಮ್ಮ ರಕ್ತ ಸಂಬಂಧಿಕರಲ್ಲಿ ಯಾರಿಗೊಂದು ಕೊರತೆ ಸಮಸ್ಯೆ ಇದೆನೋ, ಅಥವಾ ರೋಗದಲ್ಲಿ ಬಿದ್ದೋಗ್ಯಾರೇನೋ, ಅಥವಾ ಹಾಸ್ಪಿಟಲ್ನಲ್ಲಿ ರೋಗ ವ್ಯಾಧಿಯಲ್ಲಿ ನಡೆದಾಡ್ತಕ್ಕಂಥವ್ರಾಗಿದ್ದಾರೇನೋ, ಅವ್ರಿಗಾಗಿ ಪ್ರಾರ್ಥಿಸ್ರಿ. ದೇವ್ರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ದೇವ್ರ ಅದ್ಭುತ ಮಾಡ್ತಾನೆ ಪ್ರಿಯರೇ. ಸಮಾಧಾನ ಸೋದರಿಗೋಸ್ಕರ ನಾವು ಪ್ರಾರ್ಥಿಸೋಣ. ಟೊಂಕದಾಗಿರ್ತಕ್ಕಂಥ ಎಲುಬುಗಳನ್ನು ಸೌದೋಗಿ ಎಲುಬುಗಳು ನೋವುಗಳಿಂದ ಆತನು ನೋವನ್ನು ಅನುಭವಿಸಿದನು ಪ್ರಿಯರೇ. ಭುಜದ ಮೇಲೆ ಇರ್ತಕ್ಕಂಥ ಎಲುಬುಗಳು ಸೌದೋಗಿ ಎಲ್ಲಿರ್ತಕ್ಕಂಥ ನೋವುಗಳಿಂದ ಅನುಭವಿಸ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ಆರ್ಥ್ರೈಟಿಸ್ ರೋಗದಿಂದ ನಡಾಡ್ತಕ್ಕಂಥನಾಗಿದ್ದಾನೆ. ಅವನಿಗೆ ನಾವು ಪ್ರಾರ್ಥನೆ ಮಾಡೋಣ. ದೇವರು ಅವನಿಗೆ ಆ ಎಲುಬುಗಳಿಗೆ ಸಂಬಂಧಪಟ್ಟಂಥ ರೋಗದಿಂದ ಬಿಡುಗಡೆ ಕೊಡಲಿ. ಆ ಎಲುಬುಗತ್ತಂಥ ರೋಗ ಅವನ ಶರೀರದಿಂದ ಮುರಿಯಲ್ಪಡಲಿ. ಆ ನೋವುಲಿಂದ ಬಿಡುಗಡೆ ಆಗಲಿ. ಅದ್ಭುತವಾಗಿ ಎಲುಬುಗಳೆಲ್ಲ ಜಾಯಿಂಟ್ಸ್ ಪೇನ್ ಇರ್ತಕ್ಕಂಥದ್ದೆಲ್ಲ ಬಿಡುಗಡೆ ಆಗಿ ಅದ್ಭುತವಾಗಿ ಬೆಳೆಯುವಾಗೆ ಸಹಾಯ ಮಾಡಿದೇವ್ರೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಐದು ಸನ್ನಿಧಿ ನಾವು ಪ್ರಾರ್ಥಿಸೋ. ಸಮಾಧಾನ ಸೋದರ ನಾವು ಪ್ರಾರ್ಥಿಸೋದಯ್ಯ. ನಿಮ್ಮ ಅದ್ಭುತ ಶಕ್ತಿ ಒಡೆಯಿಂದ ನಿನ್ನ ಕಾರ್ಯ ಮಾಡು. ನಿಮ್ಮ ಗಾಯವುಳ್ಳ ಹಸ್ತವನ್ನು ಚಾಚಿ ಅವನಿಗೆ ಮುಟ್ಟಿ ಸಂಪೂರ್ಣವಾಗಿ ಮನಪೂರ್ವಕ ಸ್ವಸ್ಥತೆ ಕೊಡಪ್ಪ ಕರ್ತಾನೆ. ಸಿದ್ದೇಶ್ವರದಾಗಿರ್ತಕ್ಕಂಥ ಒಂದು ತಾಯಿ ಆ ಕಾಲಿನಲ್ಲಿ ರಾಡುಗಳು ಬಂತ ಆದರೆ ಅನೇಕೊಂದು ನೋವುಗಳಿಂದ ನರಳಾಡ್ತಾ ಇದ್ದಾಳೆ. ಏಳುವುದು ಕೂಡುವುದಕ್ಕೆ ಬರ್ತಾ ಇಲ್ಲ. ಅನೇಕೊಂದು ಸಮಸ್ಯೆ ಎದುರ್ಕೊಳ್ತಾಳೆ. ಆಕಿನ ಕಣ್ಣೀರನ್ನು ನಾವು ನೋಡಿದ್ದೇವೆ ಸ್ಪಷ್ಟವಾಗಿ. ಆ ತಾಯಿ ಕೂಡ ಆ ರಾಡುಗಳು ಕಾಲಕ್ಕೆ ಹಾಕಿರ್ತಕ್ಕಂಥ ಸ್ಥಿತಿಯಿಂದ, ನೋವುಗಳಿಂದ, ರೋಗದಿಂದ ಬಿಡುಗಡೆ ಕೊಡಲು ದೇವರು ಆಪರೇಷನ್ ಮಾಡ್ಕೋಬೇಕೆಂಬ ಉದ್ದೇಶ ಇಟ್ಕೊಂಡಿದ್ದಾಳೆ. ಆದರೆ ಸಕ್ಸಸ್ಫುಲ್ ಆಪರೇಷನ್ ಆಗುವ ಸಹಾಯ ಮಾಡಿದೇವ್ರೆ. ಅವ್ರ ಜೀವಿತದಲ್ಲಿ ಅದ್ಭುತ ಮಾಡು ಕರ್ತಾನೆ. ಆ ತಾಯಿ ಕಣ್ಣೀರಿಡುವಾಗ ಕರ್ತಾನೆ ನಾವು ಕಣ್ಣೀರು ನೋಡಿದೇವಪ್ಪ ಕರ್ತಾನೆ. ಫೋನಿನ ಮುಖಾಂತರ ಪ್ರಾರ್ಥನೆ ಮಾಡುವಾಗ ಎಷ್ಟೋ ದುಃಖ ಪಟ್ಟಳಯ್ಯ ದೇವರೇ. ಆ ತಾಯಿ ಮೇಲೂ ಕೂಡ ನಿಮ್ಮ ಕರುಣೆ ಇಡು ಕರ್ತಾನೆ. ಸಮಾಧಾನ ಸೋದರ ಮೇಲೆ ಕರುಣೆ ಇಟ್ಟಿದ್ದು ಸ್ತೋತ್ರ. ಆ ತಾಯಿ ಕೂಡ ಕರುಣೆ ಇಟ್ಟು ಅಯ್ಯ ನೀನು ಆ ನೋವುಲಿಂದ ಬಿಡುಗಡೆ ಕೊಟ್ಟಿದ್ದಿ. ಆಪರೇಷನ್ಗಳು ಅದ್ಭುತವಾಗಿ ಆಗುವಾಗ ನೀನು ಸಹಾಯ ಮಾಡು ಕರ್ತಾನೆ. ನಮ್ಮ ಸಭಿಕರಲ್ಲಿ ಇನ್ನೂ ಯಾರಾದರ ಕಾಯಿಲೆಗಳಲ್ಲಿ ರೋಗ ವ್ಯಾಧಿಗಳಲ್ಲಿ ಬಿದ್ದಿದ್ದರೆ ದೇವರೇ ಅವ್ರಿಗೆ ನಾವು ಪ್ರಾರ್ಥಿಸ್ತೇವಯ್ಯ. ಸಂಪೂರ್ಣವಾಗಿ ಮನಪೂರ್ವಕ ಅವ್ರಿಗೆ ಬಿಡುಗಡೆ ಕೊಡು ಕರ್ತಾನೆ. ಅವ್ರಿಗೆ ಸ್ವಸ್ಥತೆ ನೀಡು ಕರ್ತಾನೆ. ಒಳ್ಳೆಯ ಆರೋಗ್ಯ ಕೊಡಪ್ಪ ಕರ್ತಾನೆ. ಅದ್ಭುತ ಶಕ್ತಿಯಿಂದ ನೀನು ಬಲಪಡಿಸು ಕರ್ತಾನೆ. ಸಭೆಯಾಗಿ ನಾವು ಪ್ರಾರ್ಥಿಸುವಾಗ ನೀನು ಅದ್ಭುತ ಮಾಡು ಕರ್ತಾನೆ. ನಮ್ಮ ಸಭೆಯಲ್ಲಿ ಯಾರೋ ಕೊರತೆ ಹೊಡೋದಿರ್ಬೇಕಪ್ಪ. ಸಾಲದ ಬಾಧ್ಯತೆಯಿಂದ ನರಳಾಡ್ತಕ್ಕಂಥವ್ರಾಗಿದ್ದಿರ್ಬೇಕಯ್ಯ. ಸಾಲದ ಬಾಧ್ಯತೆಯಿಂದ ನರಳಾಡ್ತಕ್ಕಂಥ ಪ್ರತಿಯೊಬ್ಬರನ್ನಯ್ಯ ನೀನು ಮಾರ್ಪಡಿಸು ಕರ್ತಾನೆ. ಇದನ್ನು ಬಿಡುಗಡೆ ಕೊಡಯ್ಯ. ಅವ್ರ ಕೈ ಕೆಲಸಲ್ಲಿ ಬರ್ಕತ್ ಕೊಡು, ಸಮೃದ್ಧಿ ಕೊಡು, ಅಭಿವೃದ್ಧಿ ಪಡಿಸಯ್ಯ. ಯಾವ ಸಮಸ್ಯೆ ಕೊರತೆ ಇರ್ಲಕ್ಕೆ ಸಾಧ್ಯ ಇಲ್ಲ. ಅಥವಾ ನಿನ್ನ ಸನ್ನಿಧಿಯಿಂದ ದೂರ ಓಡೋಗಿ
ಅಥವಾ ನಿಂಗೆ ವಿರುದ್ಧವಾಗಿ ಕಾರ್ಯ ಮಾಡಿ ಸಮಸ್ಯೆ ಅನುಭವಿಸ್ತಿರ್ಬೋದು. ಆದರೆ ಈ ವಿರುದ್ಧವಾಗಿರ್ತಕ್ಕಂಥ ಕಾರ್ಯದಿಂದ ಕ್ರಿಯೆಗಳಿಂದ ಅವನು ಬಿಡುಗಡೆ ಮಾಡಯ್ಯ, ಅದ್ಭುತ ಮಾಡು ಕರ್ತನೆ. ನಮ್ಮ ಸಭಿಕರಲ್ಲಿ ಕರ್ತನೆ, ಪ್ರತಿಯೊಬ್ಬರು ಜೀವಿತದಲ್ಲಿ ಒಂದೊಂದು ಥರವಾಗಿ ಅದ್ಭುತ ಮಾಡು ಕರ್ತನೆ. ಥ್ಯಾಂಕ್ ಯು ಜೀಸಸ್. ನಿನ್ನ ಅದ್ಭುತ ಶಕ್ತಿ ಒಡೆ ನೀನು ಬಲಪಡಿಸಯ್ಯ. ಗ್ಲೋರಿ ಗ್ಲೋರಿ ಗ್ಲೋರಿ. ಪ್ರಾರ್ಥಿಸಿ ಯಾರು ಮೌನವಾಗಿರ್ಬಾರ್ದು. ಹಗಲಾಗುವ ಬಾಯಿ ತರೀರಿ, ನಾನು ನಿಮ್ಮನ್ನು ತುಂಬಿಸುವೆನೆಂಬುದಾಗಿ ಹೇಳ್ತಾನೆ ಪ್ರೇ ದೇವರು. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ನಂಬಿರುವೆವು ನಿಮ್ಮಂತೆ ಯಾರು ಇಲ್ಲಪ್ಪ, ನಿನ್ನನ್ನೇ ನಂಬಿರುವೆವು ನಿಮ್ಮಂತೆ ಯಾರು ಇಲ್ಲಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿನ್ನನ್ನೇ ನಂಬುವೆವು ಯೇಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬುವೆವು ಯೇಸಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನನ್ನ ಸೋದರಿ ಸೋದರ, ನೀನು ದೇವರನ್ನೇ ನಂಬಿರುವುದಾದರೆ ದೇವರೇ ನಿನ್ನ ಅದ್ಭುತ ಮಾಡ್ತಾನೆ. ಯಾಕಂದರೆ ದೇವರನ್ನು ನಂಬಿದ ಮಕ್ಕಳಿಗೆ ಎಂದೂ ಕೈ ಬಿಡಲ್ಲ ಅಂತ ಹೇಳ್ತಾನೆ. ಆತನು ನನ್ನ ಬಳಿಗೆ ಬರುವವರಿಗೆ ನಾನು ಎಂದೂ ತಳ್ಳಿ ಬಿಡಲ್ಲ ಅಂತ ಹೇಳ್ತಾನೆ. ದೇವರನ್ನು ನಂಬಿದ ಮಕ್ಕಳೇ ನಿಮ್ಮ ದೇವರು ಕೈ ಬಿಡಲ್ಲ. ಭವಿಷ್ಯವತ್ತು ಕಷ್ಟ ಇದ್ದಿರ್ಬೋದು, ಭವಿಷ್ಯವತ್ತು ಶ್ರಮೆಗಳಿದ್ದಿರ್ಬೋದು, ಭವಿಷ್ಯವತ್ತು ಶೋಧನೆಗಳಿದ್ದಿರ್ಬೋದು, ಆದರೆ ಇವೆಲ್ಲವುಗಳಿಂದ ಅವರು ಬಿಡುಗಡೆ ಮಾಡ್ತಾನೆ ಪ್ರೇಯರೇ. ಥ್ಯಾಂಕ್ ಯು ಜೀಸಸ್. ನೀವೇ ಏನಾದರೂ ಮಾಡಬೇಕು, ನೋಡುತ್ತಾ ಇರುವೆವು. ನೀವೇ ಏನಾದರೂ ಮಾಡಬೇಕು, ನೋಡುತ್ತಾ ಕಾಯುತ್ತಾ ಇರುವೆವು. ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು, ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು, ನಿಮ್ಮ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ನಿಮ್ಮ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬುವೆವು ಯೇಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬುವೆವು ಯೇಸಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ಹೌದು ನನ್ನ ಸೋದರಿ ಸೋದರ, ದೇವರು ಅದ್ಭುತ ಮಾಡ್ತಕ್ಕಂಥನು. ದೇವರು ನಂಬಿಕೊಂಡಿರ್ರಿ. ಯಾಕಂದರೆ ಎಸಪ್ಪ ನೀನೇ ಏನಾದರೂ ಮಾಡಬೇಕಯ್ಯ. ನೀನು ಏನಾದರೂ ನಮ್ಮ ಜೀವಿತದಲ್ಲಿ ಮಾಡುವುದಾದರೆ ಒಂದು ಹೆಜ್ಜೆ ನಾವು ಮುಂದಕ್ಕೆ ಒಳ್ಳಕ್ಕೆ ಅವಕಾಶ ಇದೆ, ಒಂದು ಸ್ಟೆಪ್ ನಾವು ಏರಿ ಮ್ಯಾಲೆ ಬರ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ನೀನೇ ನಮ್ಮೆಲ್ಲರ ಜೀವಿತದಲ್ಲಿ ಮಾಡೋಕ್ಕಾಗ್ತದೆ. ಇವತ್ತು ಯಾರು ಅಯ್ಯ ನಿನ್ನನ್ನು ನಂಬಿ ಬಂದಿದ್ದಾರೋ ಅವ್ರ ಜೀವಿತದಲ್ಲಿ ಮಾತ್ರ ಅದ್ಭುತ ಮಾಡು, ಅವ್ರ ಕುಟುಂಬದಲ್ಲಿ ಮಾತ್ರ ಅದ್ಭುತ ಮಾಡೋಕ್ಕಾಗ್ತಾನೆ. ನೀನು ಮಾಡ್ತೀಯ ಎಂಬುದಾಗಿ ನಮ್ಮ ನಂಬಿಕೆ ವಿಶ್ವಾಸತೆ. ಅದಕ್ಕಾಗಿ ಸರಿ ನಾವು ಪ್ರಾರ್ಥಿಸಿದೆವು ಕರ್ತಾನೆ. ಅಥವಾ ಯೂಟ್ಯೂಬ್, ಫೇಸ್ಬುಕ್, ಆನ್ಲೈನಲ್ಲಿ ಕರ್ತಾನೆ ಯಾರಾದ್ರೂ ಕೇಳ್ತಕ್ಕಂಥವ್ರಾಗಿದ್ದಿರ್ಬೋದಯ್ಯ, ಈ ಪ್ರಾರ್ಥನೆಯಲ್ಲಿ ಪಾಲ್ಭಾಗಿದ್ದಿರ್ಬೋದು ಕರ್ತಾನೆ. ಅವ್ರು ಏನಾದರೂ ಮಾಡಬೇಕೆಸಪ್ಪ ಎಂಬುದಾಗಿ ಪ್ರಾರ್ಥಿಸುವಾಗ ಅವ್ರು ಏನು ಬೇಡ್ತಾರೋ 100% ಅವ್ರಿಗೆ ಮಾಡಯ್ಯ. ನೀನು ಮಾಡ್ತಕ್ಕಂಥ ದೇವರಾಗಿದ್ದೀನಿ ಕಾರಣ ನಿನಗೆ ಒಪ್ಪಿಸ್ಬೇಕಾಗ್ತಾನೆ. ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿಂದಕ್ಕೆ ನೆರಳಲ್ಲಿ ಬಂದು ನಿಲ್ಲುವೆವು. ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿಂದಕ್ಕೆ ನೆರಳಲ್ಲಿ
ನೆರಳಲ್ಲಿ ಬಂದು ನಿಲ್ವೆವು. ನಿಶ್ಚಯ ನೀ ಮಾಡುವೆ ಎಂದು ನಂಬಿ, ನಿಶ್ಚಯ ನೀ ಮಾಡುವೆ ಎಂದು ನಂಬಿ, ನಿಮ್ಮ ಕರವನ್ನೇ ದೃಷ್ಟಿಸುತ್ತ ಇರುವೆವು. ನಿಮ್ಮ ಕರವನ್ನೇ ದೃಷ್ಟಿಸುತ್ತ ಇರುವೆವು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ. ಹೌದಯ್ಯ, ನಿನ್ನನ್ನು ನಂಬಿರುವಾಗ ಕರ್ತನೆ ನಿನ್ನ ಕಾರ್ಯಗಳನ್ನು ನೋಡುವಾಗ ಸಹಕರಿಸು ಕರ್ತನೆ. ಅದ್ಭುತ ಮಾಡು ನಮ್ಮ ಜೀವಿತದಲ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಇದನ್ನು ಅದ್ಭುತ ಮಾಡು ಕರ್ತನೆ. ನಾನು ಪ್ರಾರ್ಥಿಸ್ತಾ ಆಕಾಶ ದ್ವಾರಗಳು ತೆರೆಯಪ್ಪ ಕರ್ತನೆ. ಅದ್ಭುತ ಮಾಡ್ತಕ್ಕಂಥ ದೂತರಿಗೆ ಕಳಿಸು ಕರ್ತನೆ. ಸ್ವಸ್ಥತೆ ಮಾಡ್ತಕ್ಕಂಥ ಔಷಧವನ್ನು ಕಳಿಸು ಕರ್ತನೆ. ಅಂಧಕಾರ ದುಷ್ಟಶಕ್ತಿ ಮಾಟ ಮಂತ್ರಗಳು ಸುಟ್ಟೋಗ್ತಕ್ಕಂಥ ಒಂದು ಬೆಂಕಿಯನ್ನು ಕಳಿಸು ಕರ್ತನೆ. ನಿನ್ನಿಂದ ಅದ್ಭುತ ಶಕ್ತಿ ನೋಡುವ ಹಾಗೆ, ನಿನ್ನಿಂದ ಸೂಚಕ ಕಾರ್ಯಗಳನ್ನು ನೋಡುವ ಹಾಗೆ ನಿನ್ನ ಸಹಾಯ ಮಾಡು ಕರ್ತನೆ. ಯಾಕಂದ್ರೆ ನಿನ್ನನ್ನು ನಂಬಿ ಬಂದಿರುವಾಗ, ನಿನ್ನಲ್ಲಿ ಆಸಕ್ತರಾಗಿರುವಾಗ ಕರ್ತನೆ, ನಿನ್ನ ಮಕ್ಕಳು ಅದ್ಭುತ ನೋಡ್ಬೇಕಯ್ಯ. ಈ ಕ್ಷಣದಲ್ಲಿ ಅದ್ಭುತ ನೋಡ್ಬೇಕಪ್ಪ ಕರ್ತನೆ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಎಲ್ಲರೂ ಒಟ್ಟಾಗಿ ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ. ಪ್ರತಿಯೊಬ್ಬರು ಸರ್ತಿ ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮಂತೆ ಯಾರು ಇಲ್ಲಪ್ಪ. ಹೌದಯ್ಯ, ನಿಮ್ಮಂತೆ ಯಾರಿಲ್ಲ. ನನ್ನ ಸೋದರಿ ಸೋದರ, ಇವತ್ತು ನೀನು ದೇವರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನೀನು ಬಂದಿರುವುದಾದರೆ ಇವತ್ತು ದೇವರು ನಿಮ್ಮನ್ನು ಅದ್ಭುತ ಮಾಡುತ್ತಾನೆ. ದೇವರಂಥವ್ರು ಲೋಕದಲ್ಲಿ ಯಾರೂ ಇಲ್ಲ. ದೇವರು ಅದ್ಭುತ ಮಾಡುವಾಗ ಆ ಅದ್ಭುತವನ್ನು ಸ್ವೀಕಾರ ಮಾಡು. ದೇವರ ಜೀವಿತದಲ್ಲಿ ಒಂದು ಸೂಚಕ ಕಾರ್ಯಗಳನ್ನು ಮಾಡೋ ಸಿದ್ಧನಾಗಿದ್ದಾನೆ. ಇವತ್ತು ನೀನು ದೇವರನ್ನು ನಂಬಿ ನೀನು ಬಂದಿರುವುದಾದರೆ ಇವತ್ತು ನೀ ಅದ್ಭುತ ನೋಡ್ತೀವಿ ಸ್ಪಷ್ಟವಾಗಿ. ಇಲ್ಲಿವರೆಗೆ ನೀನು ಅನೇಕ ರೋಗಕ್ಕೆ ಒಳಗಾಗಿದ್ದು, ಅನೇಕ ಒಂದು ಸಮಸ್ಯೆಗೆ ಒಳಗಾಗಿದ್ದು, ಅನೇಕ ಚಿಂತೆ ಗೋಳಾಟಕ್ಕೆ ಒಳಗಾಗಿದ್ದು ನೀನು ಇದ್ದಿರ್ಬೋದು. ಆದರೆ ಈಗ ದೇವರು ನಿನಗಿರ್ತಕ್ಕಂಥ ಚಿಂತೆ, ನಿನಗಿರ್ತಕ್ಕಂಥ ರೋಗ, ನಿನಗಿರ್ತಕ್ಕಂಥ ಸಮಸ್ಯೆ ಇವತ್ತು ಬಿಡುಗಡೆ ಮಾಡೋಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯರೇ. ನೀನು ಸ್ವೀಕಾರ ಮಾಡು. ಅಯ್ಯ, ನನ್ನ ಒಳಗೆ ಬಂದೇನು ಅದ್ಭುತ ಮಾಡಯ್ಯ ಎಂಬುದಾಗಿ, ನನ್ನ ಮನೆಯಲ್ಲಿ ಬಂದರೆ ಅದ್ಭುತ ಮಾಡು ಕರ್ತನೆ. ನಾನು ಇಲ್ಲಿ ಪ್ರಾರ್ಥಿಸ್ತಯ್ಯ, ನನ್ನ ಮನೆಯಲ್ಲಿ ಅದ್ಭುತ ಜರುಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡು. ನಾನು ಇಲ್ಲಿದ್ದು ಅಯ್ಯ ನಿಮ್ಮನ್ನು ಸ್ತುತಿಸಿದಯ್ಯ, ನನ್ನ ಮನೆಯಲ್ಲಿ ಒಂದು ಸೂಚಕ ಕಾರ್ಯವನ್ನು ಜರುಗಿಸಯ್ಯ ಎಂಬುದಾಗಿ ಪ್ರಾರ್ಥನೆ ಮಾಡು. ಈಗ ದೇವರು ನಿನ್ನನ್ನು ಅದ್ಭುತ ಮಾಡತನ ಸಮಯದಲ್ಲಿ ನಿನ್ನ ಒಳಗೆ ಅದ್ಭುತ ಮಾಡತನ ದೇವರು. ಪ್ರಾರ್ಥನೆ ಮಾಡಿದಂಥ ಪ್ರತಿಯೊಬ್ಬರಿಗೊತ್ತು ನೀವು ಖಾಲಿ ಕೈಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾರು ಖಾಲಿ ಕೈಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಸೋದರಿ ಸೋದರ, ಆಕಾಶದಿಂದ ದೇವ ದೂತರನ್ನು ದೇವರು ಕಳಿಸ್ತಾನೆ ಪ್ರಿಯರೇ. ನಿಮ್ಮನ್ನು ಸ್ವಸ್ಥತೆ ಮಾಡ್ತಕ್ಕಂಥ ದೂತರು ಹೊಂಟಿದ್ದಾರೆ ಆಲ್ರೆಡಿ. ನಿಮಗೆ ಸ್ವಸ್ಥತೆ ಬಿಡುಗಡೆ ಕೊಡ್ತಕ್ಕಂಥ ದೂತರು ಆಲ್ರೆಡಿ ಹೊಂಟಿದ್ದಾರೆ ಪ್ರಿಯರೇ. ನೀನು ಅಯ್ಯ ನನ್ನ ಒಳಗೆ ಬಾ, ನಾನೇ ಅಯ್ಯ ರೋಗಿ, ನಾನೇ ಅಯ್ಯ ಚಿಂತೆ ಮಾಡ್ತಕ್ಕಂಥವ್ರು, ನಾನೇ ಅಯ್ಯ ಈ ಘಟನೆ ಎದುರ್ಕೊಳ್ತಕ್ಕಂಥವ್ರು ಎಂಬುದಾಗಿ ನೀನು ಪ್ರಾರ್ಥನೆ ಮಾಡುವಾದರೆ ಈಗ ನನ್ನ ದೇವರು ನಿನಗೆ ಇವಾಗಲೇ ಬಿಡುಗಡೆ ಕೊಳ್ಳತಾನೆ, ಇವಾಗಲೇ ಬಿಡುಗಡೆ ಕೊಳ್ಳತಾನೆ. ಅಂಧಕಾರ ದುಷ್ಟಶಕ್ತಿ, ಮಾಟ ಮಂತ್ರ ಶಕ್ತಿ, ದುರಾತ್ಮ, ಪೀಡಿಸೋದಿಸ್ತಕ್ಕಂಥ ಆತ್ಮಗಳಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ ಅಧಿಕಾರ ಉಳ್ಳವರಾಗಿದ್ದರೆ ಈಗ ಆಕಾಶದಿಂದ
ಬೆಂಕಿ ದೂತರನ್ನು ಕಳಿಸಿದಾನೆ ದೇವರು. ಬೆಂಕಿ ದೂತರನ್ನು ದೇವರು ಕಳಿಸ್ತಾ ಇದ್ದಾನೆ. ಈಗ ನಿನ್ನ ಒಳಗಿರ್ತಕ್ಕಂಥ ಅಂಧಕಾರ, ಭಾನಮತಿ, ದುರಾತ್ಮ, ಸೈತನ ಅಧಿಕಾರ ಸುಟ್ಟೋಗ್ಲತ್ತದೆ ಇವಾಗ. ಶಿಖರ ಬರ 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 ಬರ. ಒಂದ್ಸತಿ ನಾವು ಚಪ್ಪಳಿ ತಟ್ಟುತ್ತಾ ದೇವ್ರಿಗೆ ನಾವು ಸ್ವಾಗತಿಸೋಣ. ಜೋರಾಗಿ ಚಪ್ಪಳಿ ತಟ್ಟುತ್ತಾ ದೇವ್ರಿಗೆ ಕರೀರಿ. ಅಯ್ಯ ಏಸಪ್ಪ ನನ್ನ ಸ್ವಸ್ಥತೆ ಮಾಡು, ಏಸಪ್ಪ ನನ್ನ ಬಿಡುಗಡೆ ಕೊಡೆ ಎಂಬುದಾಗಿ ಪ್ರಾರ್ಥನೆ ಮಾಡು. ಈಗ ಸೈತನ ಅಧಿಕಾರ ಬಂಧಿಸಲ್ಪಟ್ಟಿದೆಯಾ, ಬಿಡುಗಡೆ ಮಾಡು. ಈಗ ದುಷ್ಟ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿದೆಯಾ, ನನ್ನ ಬಿಡುಗಡೆ ಮಾಡಿ ಎಂಬುದಾಗಿ ಚಪ್ಪಳಿ ತಟ್ಟುತ್ತಾರೆ ದೇವರನ್ನು ಸ್ವಾಗತಿಸ್ತಾರೆ. ದಿಕ್ಕಲ ಬರ 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 ಶಿಖರ ಬರ 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 ಬರ. ಈಗ ದೇವರ ಆತ್ಮ ನಿಮ್ಮನ್ನು ಒಳಗಿಳಿದು ಕಾರ್ಯ ಮಾಡ್ತಾನೆ. ಥ್ಯಾಂಕ್ ಯು ಜೀಸಸ್. ದೇವರ ಆತ್ಮ ನಿಮ್ಮನ್ನು ಕಾರ್ಯ ಮಾಡ್ತಾನೆ. ಈಗ ದೇವರು ನಿಮ್ಮನ್ನು ಸ್ವಸ್ಥತೆ ಕೊಡುತ್ತಾನೆ, ಬಿಡುಗಡೆ ಕೊಡ್ತಾ ಇದ್ದಾನೆ. ಅಂಧಕಾರದಿಂದ, ಸೈತನ ಸಕಲ ಅಧಿಕಾರದಿಂದ ಪೀಡಿಸ್ತಾ ಶೋಧಿಸ್ತಕ್ಕಂಥ ಆತ್ಮಗಳು ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ. ಥ್ಯಾಂಕ್ ಯು ಜೀಸಸ್. ಯಾವ ಸೈತನ ಅಧಿಕಾರ ಮುಚ್ಚಿರ್ಲಕ್ಕೆ ಸಾಧ್ಯ ಇಲ್ಲ, ಯಾವ ಮಾಟ ಮಂತ್ರ ಶಕ್ತಿ ಮುಚ್ಚಿರ್ಲಕ್ಕೆ ಸಾಧ್ಯ ಇಲ್ಲ, ಯಾವ ದುರಾತ್ಮ ಮುಚ್ಚಿರ್ಲಕ್ಕೆ ಸಾಧ್ಯ ಇಲ್ಲ. ಕರ್ತಾನೆ ಬೆಂಕಿ ಹಾಕಿ ಅವೆಲ್ಲ ಸುಟ್ಟು ನಾಶ ಮಾಡೋದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆಯಲ್ಲಿ ಬೇಡಿರ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಈ ದಿನ ಅದ್ಭುತ ಮಾಡೋಕ್ಕಾಗಿ ಸ್ತೋತ್ರ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ ನಿಮ್ಮನ್ನೇ ನಂಬುವೆವು ಯೇಸಪ್ಪ. ಎಲ್ಲರೊಟ್ಟಾಗಿ ಹೇಳೋಣ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ ನಿಮ್ಮನ್ನೇ ನಂಬುವೆವು ಯೇಸಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ಎಲ್ಲ ಜೋರ ಹೇಳೋ ಸರ್ತಿ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನೀವೇ ಏನಾದರೂ ಮಾಡಬೇಕು, ನೋಡುತ್ತಾ ಕಾಯುತ್ತಾ ಇರುವೆವು. ನೇಮ್ ಆಫ್ ದ ಜೀಸಸ್. ನೀವೇ ಏನಾದರೂ ಮಾಡಬೇಕು, ನೋಡುತ್ತಾ ಕಾಯುತ್ತಾ ಇರುವೆವು. ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು, ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿಮ್ಮ ಮುಖವನ್ನೇ ದೃಷ್ಟಿಸುತ್ತ ಇರುವೆವು. ನಿಮ್ಮ ಮುಖವನ್ನೇ ದೃಷ್ಟಿಸುತ್ತ ಇರುವೆವು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ ನಿನ್ನನ್ನೇ ನಂಬುವೆವು ಯೇಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ ನಿನ್ನನ್ನೇ ನಂಬುವೆವು ಯೇಸಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿನ್ನಂತೆ ಯಾರು ಇಲ್ಲಪ್ಪ. ನಿನ್ನಂತೆ ಯಾರು ಇಲ್ಲಪ್ಪ. ಥ್ಯಾಂಕ್ ಯು ಜೀಸಸ್. ಅಯ್ಯ ಅದ್ಭುತ ಮಾಡಿದ ಸ್ತೋತ್ರ. ಪ್ರಾರ್ಥನೆಯಲ್ಲಿ ಪಾಲ್ಭಾಗಿರ್ತಕ್ಕಂಥ ಪ್ರತಿಯೊಬ್ಬರು ಅಯ್ಯ ನನ್ನ ಜೀವಿತದಲ್ಲಿ ನೀನೇನಾದರೂ ಮಾಡಯ್ಯ ಈ ದಿನ ಎಂಬುದಾಗಿ ನಿನ್ನಲ್ಲಿ ನಂಬಿಕೆ ನಿರೀಕ್ಷೆ ಇಟ್ಟಿರ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಮಾಡಿದಕ್ಕಾಗಿ ಸ್ತೋತ್ರ. ಅಯ್ಯ ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಕರ್ತಾನೆ ಅದ್ಭುತ ಮಾಡ್ತಕ್ಕಂಥ ದೇವರನ್ನಾಗಿದ್ದೆ. ಈಗ ಪ್ರಾರ್ಥಿಸ್ರಿ, ನಾನು ನಿಮ್ಮನ್ನು ಗುಣಪಡಿಸ್ತಾ ಅಂತ ಹೇಳ್ತೀವಿ. ನನ್ನ ಬಳಿಗೆ ಬರುವವರೆಗೆ ನಾನು ತಡೆಬಿಡಲ್ಲ ಅಂತ ಹೇಳಿದ್ರಿ. ನಿನ್ನ ಬಳಿಗೆ ಬಂದು ಅಯ್ಯ ನನ್ನೊಳಗೆ ಏನಾರ ಮಾಡಯ್ಯ ಇದೇನ ಅದ್ಭುತ, ನಾ ಬಹಳಷ್ಟು ಕಷ್ಟಕ್ಕೆ ಒಳಗಾಗಿದೆ ಎಂಬುದಾಗಿ ಅಯ್ಯ ನಾವು ಪ್ರಾರ್ಥಿಸಿದೆವು ಕರ್ತನೆ. ನಮ್ಮೆಲ್ಲರ ಕಷ್ಟ ಭಾರ ಸಮಸ್ಯೆ ಸಂಕಟದಿಂದ ನಮ್ಮನ್ನು ಬಿಡುಗಡೆ ಮಾಡಿದೆ. ಕೈಲೇ ರೋಗ ವ್ಯಾಧಿಗಳನ್ನು ಬಿಡುಗಡೆ ಕೊಟ್ಟಿದೆ.
ಸೈತನನ ಅಧಿಕಾರಗಳಿಂದ ಬಿಡುಗಡೆ ಕೊಟ್ಟಿದ್ದೆ. ಮಂತ್ರತಂತ್ರ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ ಅಧಿಕಾರಕ್ಕೆ ಬಿಡುಗಡೆ ಮಾಡಿ ಬೆಂಕಿಯಾಗಿ ಸುಟ್ಟು ನಾಶ ಮಾಡಿ ಸ್ತೋತ್ರ ಸಲ್ಲಿಸ್ತೇವೆ. ಅದ್ಭುತ ಶಕ್ತಿಯಿಂದ ನಾವು ನಿಮ್ಮನ್ನು ಸ್ತುತಿಸ್ತೇವೆ. ನಿನ್ನ ಮಹಿಮೆ ಆಗುತ್ತದೆ ಕರ್ತನೆ. ಎಷ್ಟು ಜನರಿಗೂ ದಿನ ಸಿದ್ಧವಾಗಿದ್ದು ಬಂದಿರೋ ಕರ್ತನೆ, ಎಲ್ಲರ ಜೀವಿತದಲ್ಲಿ ಅದ್ಭುತ ಮಾಡಿಕಾಗಿ ಸ್ತೋತ್ರ. ಮತ್ತು ತಿರುಗಿ ನಾವು ಪ್ರಾರ್ಥಿಸ್ತೇವೆ ನಮ್ಮ ಭಾರತ ದೇಶಕ್ಕಾಗಿ ಕರ್ತನೆ. ನಮ್ಮ ಭಾರತ ದೇಶದಲ್ಲಿ ಶಾಂತಿ, ಸಮಾಧಾನ, ಸಮೃದ್ಧಿ ಇರಲಯ್ಯ. ನಮ್ಮ ಭಾರತ ದೇಶಕ್ಕೆ ವಿರುದ್ಧವಾಗಿ ಎದ್ದಿರ್ತಕ್ಕಂಥ ಪ್ರತಿಯೊಂದು ದೇಶದವರು ದೇವರು, ನಮ್ಮ ಭಾರತ ದೇಶದವರು ಅವ್ರಿಗೆ ಸ್ವಾಧೀನ ಮಾಡಿಕೊಳ್ಳಲು ಸಹಕರಿಸ್ಕೊಳ್ತಾನೆ. ನಮ್ಮ ಭಾರತ ದೇಶದಲ್ಲಿ ಅಷ್ಟು ಬಲ, ಅಷ್ಟು ಶಕ್ತಿ, ಅಷ್ಟು ಸಾಮರ್ಥ್ಯ ಕೂಡ ಕರ್ತನೆ. ಅಯ್ಯ, ನಮ್ಮ ಭಾರತ ದೇಶ ಸಿದ್ಧವಾಗಿದ್ದು ಹೋರಾಡುವಾಗ ಸಹಕರಿಸಿಕೊಳ್ತಾನೆ. ಮತ್ತು ನಮ್ಮ ಕ್ರಿಸ್ತವರ ಮೇಲೆ, ದೇವರ ಸೇವಕರ ಮೇಲೆ, ಎವಾಂಜಲಿಸ್ಟ್ಗಳ ಮೇಲೆ, ವಿಶ್ವಾಸಿಗಳ ಮೇಲೆ ಕರ್ತನೆ ಅನೇಕೊಂದು ದಬ್ಬಳಿಕೆಗಳು, ಅನೇಕೊಂದು ಅನ್ಯಾಯವಾಗಿರ್ತಕ್ಕಂಥ ಕಾರ್ಯಗಳು ನಡೀತಿದ್ದೇವಯ್ಯ. ನಮ್ಮ ಕ್ರಿಸ್ತವರ ಪಕ್ಷ ಬಗ್ಗಿದ್ದು ಆಳ್ತಕ್ಕಂಥ ಕೈಯಲ್ಲಿ ನಮ್ಮ ದೇಶ ಕರ್ತಾನೆ. ನಮ್ಮ ಕ್ರಿಸ್ತವರ ಮೇಲೆ ಯಾವ ದಬ್ಬಳಿಕೆ ಬರ್ಲಿಕ್ಕೆ ಅವಕಾಶ ಇಲ್ಲ ಕರ್ತಾನೆ. ಅಂಥ ಅದ್ಭುತ ಶಕ್ತಿನ ತುಂಬಿಸಕರ್ತಾನೆ. ಅನೇಕೊಂದು ಸೇವಕರು ಕಷ್ಟಕ್ಕೆ ಒಳಗಲತ್ತಾರಯ್ಯ. ಅನೇಕೊಂದು ಸೇವಕರು ಕೂಡ ಗೊಂದಲಕ್ಕೆ ಒಳಗಲತ್ತಾರಯ್ಯ. ನೀನೇ ಸೇವಕರನ್ನು ಪರೀಕ್ಷಿಸಿ ಅವ್ರ ಮೇಲೆ ನಿಮ್ಮ ಒಂದು ಅದ್ಭುತ ಶಕ್ತಿ ಇಟ್ಟು ಬಲಪಡಿಸಕರ್ತಾನೆ. ನಿನ್ನ ಮಹಿಮೆ ಆಗ. ಅನೇಕೊಂದು ಯೌವನಸ್ಥರು ಮೂರ್ಛೆ ಹೋಗ್ತಾರಯ್ಯ. ಅನೇಕೊಂದು ಯೌವನಸ್ಥರು ಕುಡಿದು ತಿಂದು ಪಾಪ, ದ್ರೋಹ, ಅಪರಾಧ ಮಾಡಿ ಹಾಳಾಗ್ಲತ್ತಾರಯ್ಯ. ನಮ್ಮ ಸಭೆಗೊಂದು ಭಾರ ಕೊಟ್ಟಿದ್ದಿ. ಪ್ರತಿಯೊಂದು ಯೌವನಸ್ಥರಿಗೋಸ್ಕರ ಪ್ರಾರ್ಥನೆ ಮಾಡುವ ಹಾಗೆ ಕರ್ತನೆ ನಾವು ಪ್ರಾರ್ಥಿಸ್ತೇವೆ. ಯೌವನಸ್ಥರು ಪ್ರತಿಯೊಬ್ಬರು ಮಾರ್ಪಡ್ಬೇಕಯ್ಯ. ಪಾಪದಿಂದ, ದ್ರೋಹದಿಂದ, ಅಪರಾಧ ಬಿಡುಗಡೆ ಆಗಬೇಕಯ್ಯ ಕರ್ತನೆ. ನಿನ್ನ ಸನ್ನಿಧಿ ನೋಡುವಾಗೆ, ನಿನ್ನ ಸನ್ನಿಧಿ ಅನುಭವಿಸುವಾಗೆ ಪ್ರತಿ ಯೌವನಸ್ಥರನ್ನು ಬಲಪಡಿಸಿ ಕರ್ತಾನೆ. ಅಯ್ಯ, ನಿನ್ನ ಮಹಿಮೆ ಆಗುತ್ತಿಲ್ಲ ಕರ್ತಾನೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಯೌವನಸ್ಥರನ್ನು ಕಾಪಾಡು. ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಯೌವನಸ್ಥರನ್ನು ಕಾಪಾಡು ಕರ್ತಾನೆ. ಅಯ್ಯ, ನಮ್ಮ ಸಭೆದಲ್ಲಿರ್ತಕ್ಕಂಥ ಪ್ರತಿಯೊಂದು ಯೌವನಸ್ಥ ಮಕ್ಕಳನ್ನು ನೀನು ಕಾಪಾಡಿ ನಿಮ್ಮ ರೆಕ್ಕೆ ನೆರಳಲ್ಲಿ ಭದ್ರಪಡಿಸಿ ಕರ್ತಾನೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಯಾವ ಸಮಸ್ಯೆ ಇಲ್ಲಕ್ಕೆ ಅವಕಾಶ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯ ಕೂಡ ನಷ್ಟಗೊಪ್ಪಿಸ್ಕೊಡ್ತೇವೆ. ಅದ್ಭುತ ಶಕ್ತಿ ನಮ್ಮ ತುಂಬಿಸಿ ಕರ್ತಾನೆ. ಅಯ್ಯ, ಮತ್ತು ಈ ದಿನ ನಮ್ಮೆಲ್ಲರ ಪ್ರಾರ್ಥನೆ ಕೇಳಿದ್ದೀವಿ. ನಮ್ಮೆಲ್ಲರ ಪ್ರಾರ್ಥನೆ ಕೊಟ್ಟಿದ್ದೀವಿ. ನಿಮ್ಮ ಅದ್ಭುತ ಶಕ್ತಿಯೊಡನೆ ಕಾರ್ಯ ಮಾಡಲಿಕ್ಕಾಗಿ ಸ್ತೋತ್ರ. ಇವತ್ತಿನ ವಾಕ್ಯದ ಕಡೆ ಇರ್ತೇವೆ ಕರ್ತಾನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯವರು ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನಗಿದ್ದ ಕರ್ತಾನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ ನಾನು ತುಂಬಿಸಿ ಕರ್ತಾನೆ. ಅಯ್ಯ, ವಾಕ್ಯದ ಬಗ್ಗೆ ನೀನು ನಂಗೆ ಮೊದಲು ಮಾತಾಡಿ. ನನ್ನ ಬಾಯಿಗೆ ದುಡ್ಡು ನಾಲ್ಕು ಇಳಿದು ನಮ್ಮೆಲ್ಲರಿಗೆ ಮಾತಾಡ. ನೀನು ಮಾತಾಡಿದ್ರೆ ನಾವು ಬದುಕಿಕೊಂಡಿರ್ಲಿಕ್ಕೆ ಸಾಧ್ಯದ. ನೀನು ಬರುವರ ನಾವು ಸಿದ್ಧವಾಗಿರ್ಲಿಕ್ಕೆ ಅವಕಾಶ ಕರ್ತಾನೆ. ನಿನ್ನ ವಾಕ್ಯದ ಅನುಸಾರವಾಗಿ ನಮ್ಮೆಲ್ಲರಿಗೆ ಮಾತಾಡಿ. ನೀನು ಬರುವರ ಸಿದ್ಧವಾಗಿರುವಾಗೆ ನಮ್ಮನ್ನು ಸಹಾಯ ಮಾಡ್ತೆಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿದ ನಮಸ್ಕ. ಆಮೇನ್, ಆಮೇನ್, ಆಮೇನ್. ತುಂಬ ಸಂತೋಷ. ಇವತ್ತಿನ ವಾಕ್ಯದ ಕಡೆನೂ ಹೋಗೋಣ. ವಾಕ್ಯದಲ್ಲಿ ನೋಡ್ತೇವೆ ಅನೇಕೊಂದು ಅದು ಮನುಷ್ಯನಿಗೆ ಯಾಕೆ ದೇವರು ಶೋಧನೆಗೆ ಒಳಗೆ ಮಾಡ್ತಾನೆ ಎಂಬುದಾಗಿ. ಮನುಷ್ಯನಿಗೆ ಯಾಕೆ ದೇವರು ಶೋಧನೆಗೆ ಒಳಗೆ ಮಾಡ್ತಾನೆ ಎಂಬುದಾಗಿ ಇವತ್ತಿನ ವಾಕ್ಯ ಕೇಳೋಣ. ಮತ್ತು ತಿರುಗಿ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಸೈಲೆಂಟ್ ಕೂಡಿಸ್ರಿ. ಇಲ್ಲಂದ್ರೆ ನೀವೆಲ್ಲಕ್ಕಿಂತ ಹಿಂದೆ ಸೈಡ್ ಹೋಗಿ. ನಿಮ್ಮ ಮಕ್ಕಳು ಸೈಲೆಂಟ್ ಕೂಡಲ್ಲ ಅಂದ್ರೆ ಎಲ್ಲಕ್ಕಿಂತ ಹಿಂದೆ ಸೈಡ್ ಹೋಗಿ ನೀವು ಲಾಸ್ಟ್ ಕೂಡ್ಬೋದು, ಪರವಾಗಿಲ್ಲ. ಹಲ್ಲೆಲೂಯಾ. ಇವತ್ತಿನ ವಾಕ್ಯದ ಕಡೆ ನೋಡ್ತೇವೆ ಮನುಷ್ಯನಿಗೆ ದೇವರು ಯಾಕೆ ಶೋಧಿಸ್ತಾನೆ ಎಂಬುದಾಗಿ ಮತ್ತು ಯಾವ ವಿಷಯವಾಗಿ ಆ ಶೋಧನೆಗೆ ಒಳಗೆ ಮಾಡ್ತಾನೆ ಎಂಬುದಾಗಿ ನಾವು ದೇವರ ಸಂದೇಶವನ್ನು ಕೇಳೋಣ. ಅದಕ್ಕೆ ಮತ್ತೇನು ಬರೆದ ಸುವಾರ್ತೆ 4ನೇ ಅಧ್ಯಾಯ, ಮತ್ತೇನು ಬರೆದ ಸುವಾರ್ತೆ 4ನೇ ಅಧ್ಯಾಯ 3-4 ವಚನ ಓದ್ರಿ. ಆಗ ಆ ಶೋಧಕನು ಆತನ ಬಳಿಗೆ ಬಂದು ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು ಆತನು ಮನುಷ್ಯನು ರೊಟ್ಟಿಯಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ಮನುಷ್ಯರಿಗೆ ಮಾತ್ರ ಯೇಸು ಸ್ವಾಮಿ ಲೋಕಕ್ಕೆ ಬಂದನಂದ್ರೆ ಆಕಾಶದಿಂದ ಬಂದನ ಅಥವಾ ಮನುಷ್ಯನ ಶರೀರದಿಂದ ಬಂದನ? ಹೆಂಗೆ ಬಂದಾನೆ ಸ್ವಾಮಿ? ಮನುಷ್ಯರ ಒಂದು ಶರೀರದಿಂದ ಯೇಸು ಸ್ವಾಮಿ ಲೋಕಕ್ಕೆ ಬಂದನ ಪ್ರಿಯರೇ.
ಮನುಷ್ಯನ ಶರೀರದಿಂದ ಯೇಸುಸ್ವಾಮಿ ಲೋಕಕ್ಕೆ ಬಂದಿರುವಾಗ ಇಲ್ಲಿ ನಾವು ಮೊದಲು ನೋಡ್ತೇವೆ ಶೋಧಕನು ಎಂಬುದಾಗಿ. ಶೋಧಕನು ಯಾರು? ಸೈತಾನನು. ಈ ಶೋಧಕನು ಯಾವಾಗ ಬಂದನಂದರೆ ಯೇಸುಸ್ವಾಮಿ 40 ದಿನ ಉಪವಾಸ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥವನಾಗಿದ್ದನು. 40 ದಿನ ಉಪವಾಸ ಪ್ರಾರ್ಥನೆ ಮುಗಿದ ತಕ್ಷಣ ಯಾರು ಬಂದವ? ಸೈತಾನನು ಒಂದು ಶೋಧಕನಾಗಿ ಬಂದು ಯೇಸುಸ್ವಾಮಿಗೆ ಶೋಧಿಸ್ಲತ್ತಾನ. ಪ್ರಿಯರೇ, ಚಾಲೆಂಜ್ ಹಾಕ್ಲತ್ತಾನ. ಇವತ್ತು ನೀವು 40 ದಿನ ಉಪವಾಸ ಪ್ರಾರ್ಥನೆ ಮಾಡಿರಿ. ಬಹುಶಃ ಭಾಳ ಜನ ಮಾಡಿಲ್ಲೇನೋ ಅಥವಾ ಎಲ್ಲರೂ ಮಾಡಿದ್ರೇನೋ ನನಗದು ಗೊತ್ತಿಲ್ಲ. ಆದರೆ ನಾ ಹೇಳ್ತಕ್ಕ ಸಂದೇಶ ಅನುಸಾರವಾಗಿ ಅಂದರೆ 40 ದಿನ ಉಪವಾಸ ಪ್ರಾರ್ಥನೆ ನಿಮ್ಮದು ಮುಗ್ದು ಹೋಗ್ಯದ. ಈಸ್ಟರ್ ಗುಡ್ ಫ್ರೈಡೆ ಆಗೋಯ್ತು, ಈಸ್ಟರ್ ಹಬ್ಬ ಆಗೋಯ್ತು, ಈಸ್ಟರ್ ಹಬ್ಬದ ಮರುದಿನ ಕೂಡ ಸರ್ವಿಸ್ ಮುಗಿದೋಯ್ತು. ಮತ್ತು ಇವತ್ತು ಮೊದಲನೇ ಭಾನುವಾರ, ತಿಂಗಳಲ್ಲಿ ಮೊದಲನೇ ಭಾನುವಾರ, ಒಂದು 6 ದಿನದಲ್ಲಿ ನಾವು ಪಾಲ್ಪಗಿದ್ದೆವು. ಕರ್ತನ ಒಂದು ದೇಹ ರಕ್ತವನ್ನು ಸೇವನೆ ಮಾಡ್ತಕ್ಕಂಥ ಸಂದರ್ಭ, ಈ ಅವಕಾಶದಲ್ಲಿ ನಾವಿದ್ದಿದ್ದೆವು. ಆದರೆ ಇಲ್ಲಿ ನೋಡ್ತೇವೆ ಶೋಧಕನ ಒಂದು ಶೋಧನೆಗಳು ನಿಮ್ಮ ಜೀವಿತದಲ್ಲಿ ಸ್ಟಾರ್ಟ್ ಆಗೋದು. ಪ್ರಿಯರೇ, ಶೋಧಕನ ಒಂದು ನಿಮ್ಮ ಜೀವಿತದಲ್ಲಿ ಬಂದು ನಿಮಗೆ ಸ್ಟಾರ್ಟ್ ಮಾಡ್ಯಾನ. ಯಾವುದೇ ಒಂದು ಆಸೆ ಹಚ್ಚಿ, ಯಾವುದೇ ಒಂದು ಸಮಸ್ಯೆ ಹಚ್ಚಿ ನಿಮ್ಮ ಜೀವಿತದಲ್ಲಿ ಏನು ಮಾಡತ್ತಾನಂದರೆ ಒಂದು ಸಮಸ್ಯೆಗಳು ಮಾಡತ್ತಾನ. ಈ ಸಮಸ್ಯೆಗಳಿಗೆ ನೀವು ಒಳಗಾಗ್ಬಾರ್ದಂದ್ರೆ ನೀವು ಒಂದು ಆಲೋಚನೆ ಮಾಡಬೇಕು. ಯೇಸುಸ್ವಾಮಿಗೆ ಹೇಗೆ ಶೋಧಿಸನು ಸೈತಾನನು, ಹಾಗೆ ನಮ್ಮನ್ನು ಕೂಡ ಶೋಧಿಸ್ತಾನೆ. ಆದರೆ ನಾವೇನಿರಬೇಕು? ಬಲವಾಗಿರಬೇಕು. ಹಲ್ಲೆಲೂಯಾ. ನಾವೇನಿರಬೇಕು? ಗಟ್ಟಿಯಾಗಿರಬೇಕು. ನಾವೇನಿರಬೇಕು? ಒಂದು ಕರ್ತನ ಒಂದು ಸನ್ನಿಧಾನದಲ್ಲಿ ಆಸಕ್ತಿಯಿಂದ ನಾವು ಕಾಣ್ತಕ್ಕಂಥರಾಗಿರ್ಬೇಕು. ಆಸಕ್ತಿ ಇದ್ದಾಗ ದೇವ್ರ ಅದ್ಭುತ ಮಾಡ್ತಾನೆ. ಮೊದಲನೇದು ಯಾವ ವಿಷಯ ಶೋಧಿಸ್ಲತ್ತಾನಂದರೆ ಹಸುವೆ ಈ ವಿಷಯದಾಗ. ಪ್ರಿಯರೇ, ರೊಟ್ಟೆ ವಿಷಯವಾಗಿ ನಿಮ್ಮನ್ನು ಶೋಧಿಸ್ಲತ್ತಾನ ಸೈತಾನನು. ರೊಟ್ಟೆ ಅಂದ್ರೆ ಇವತ್ತು ಅನೇಕೊಂದು ಕುಟುಂಬದಲ್ಲಿ ಬಹುಶಃ ಕಷ್ಟನಿದ್ದಿರ್ಬೋದು, ಬಹುಶಃ ಶ್ರಮೆನೇ ಇದ್ದಿರ್ಬೋದು. ಕೆಲವೊಬ್ರು ಅಂತಾರೆ ನಾವು ರೇಷನಕ್ಕಿನೇ ಉಂಡು ನಾವು ಜೀವನ ಮಾಡತ್ತೇವ್ರಿ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ಲ ರೀ? ಏನಂತಾರ? ರೇಷನಕ್ಕಿ ಉಂಡು ನಾವು ಜೀವನನೇ ಮಾಡತ್ತೇವೆ ಅಂದ್ರೆ ವಿಟಮಿನ್ ಎದ್ರಾಗದ ಹೆಚ್ಚಿಗೆ? ಎದ್ರಾಗದ? ರೇಷನಕ್ಕಿದಾಗೆ ವಿಟಮಿನ್ ಅದ. ನಾವು ವಿಟಾಮಿನ್ಸ್ ನಾವು ಸೇವನೆ ಮಾಡ್ತಕ್ಕಂಥದ್ದು ಬಿಟ್ಟು ನಾವೇನು ಮಾಡತ್ತಿದ್ದೆವು? ನಾವು ಅದೇ ಸೇವನೆ ಮಾಡತ್ತೀರಿ, ನಮಗೆ ಅಷ್ಟೇ ಅದ. ಎಷ್ಟು ಜನ ಗೊತ್ತೋ ಈ ಒಂದು ಮಾತುಗಳಿಂದ ನೀವು ಮನಸ್ಸನ್ನು ನೋಯಿಸ್ಕೊಳ್ಳುತ್ತಿಲ್ಲ. ನಮಗೇನು ಕಡಿಮೆ ಆಗಿತ್ತು? ನಾವು ಎಷ್ಟು ಮುಂದೊಂದು ದಿನದಲ್ಲಿ ನಾವು ಸಮಸ್ಯೆ, ಒಂದು ದಿನದಲ್ಲಿ ಉತ್ತಮರಿದ್ದೆವು, ಇವತ್ತು ನಾವು ರೇಷನಕ್ಕೆ ಸೇವನೆ ಮಾಡುತ್ತೇವೆ. ವಿಟಾಮಿನ್ಸ್, ಮಲ್ಟಿ ವಿಟಾಮಿನ್ ಆಗಿರ್ತಕ್ಕಂಥ ಆಹಾರ ದೇವು ನಿಮ್ಮನ್ನು ಸೇವನೆ ಮಾಡೋದಕ್ಕಾಗಿ ದೇವನು ಕೊಟ್ಟ. ಮತ್ತು ಭೀ ನೀವೇನು ಹೇಳ್ತೀರಿ? ಶೋಧನೆಗೆ ಒಳಗಾಗಲತ್ತೀರಿ. ಅರೆ, ಎಲ್ಲರೂ ಒಳ್ಳೆ ಉತ್ತಮವಾಗಿ ಅದ್ಭುತವಾಗಿ ಆಹಾರ ಸೇವನೆ ಮಾಡ್ತಾರ, ನಮಗೇನಪ್ಪ ಈ ಮುದ್ದೆ ತಿಂತಕ್ಕಂಥದ್ದು ಅವಶ್ಯಕತೆ ಬಂದದ, ನಮ್ಮ ಪರಿಸ್ಥಿತಿಯಾಗಿ ಹಿಂಗೆ ಬಂತು ಎಂಬುದಾಗಿ ನಿಮ್ಗೆ ಅನಿಸ್ತದ? ಹಂಗಿಲ್ಲ. ಆದರೆ ನಾ ಹೇಳ್ತಕ್ಕಂಥ ಉದ್ದೇಶ ಅಂದರೆ ನಿಮಗೆ ಅನಿಸ್ತಕ್ಕಂಥವ್ರಾಗಿದ್ದಿರ್ಬೋದು. ಆದರೆ ದೇವರು ನಿಮ್ಮನ್ನು ವಿಟಮಿನ್ಸ್ ಆಹಾರ ಸೇವನೆ ಮಾಡುವಾಗೆ ಸಹಾಯ ಮಾಡ್ಯಾನ. ಒಂದು. ಎರಡನೇದು, ಇದರಲ್ಲಿ ಸಹಿತ ನಿಮ್ಗೇನು ಮಾಡತ್ತಾನ? ಶೋಧಿಸ್ಲತ್ತಾನ. ನಮ್ಮ ಪರಿಸ್ಥಿತಿ ಇಷ್ಟೇ ಖರಾಬಾಗಾಯ್ತು, ಇಷ್ಟು ಗರೀಬ್ತನ ಯಾಕೆ ಬಂತು ನಮ್ಮ ಜೀವಿತದಲ್ಲಿ, ಇಲ್ಲದಂಥ ಈ ಸ್ಥಿತಿ ಯಾಕೆ ನಾವು ಎದುರ್ಕೊಳ್ಳುತ್ತೆ ಎಂಬುದಾಗಿ ನಿಮ್ಗೆ ಒಳಗೆ ಸೈತನ ಹಾಕ್ಲತ್ತಾನೆ ಇರ್ತಿ. ನಿಮ್ಮನ್ನು ಸೈತನ ಈ ರೀತಿ ಪ್ರೇರೇಪಣೆ ಮಾಡಿ ಹಾಕಿ ನಿಮ್ಗೇನು ಮಾಡ್ತಾನೆ? ಹಾಳು ಮಾಡೋದಕ್ಕಾಗಿ ಒಂದು ಅವಕಾಶ ಕೊಡ್ತಾನೆ. ಪ್ರೇರಿ, ಒಂದು ವೇಳೆ ಮನುಷ್ಯ ಈ ಕಷ್ಟದಿಂದ ಬಿಡುಗಡೆ ಆಗ್ಬೇಕಾದ್ರೆ ಏನು ಮಾಡ್ತಾನೆ ಗೊತ್ತಾ? ಸಾಲ ಮಾಡ್ಲಕ್ಕೆ ನೋಡ್ತಾನೆ. ಪ್ರೇರಿ, ಮೊದಲೇ ಸಾಲ ಮಾಡಕ್ಕೆ ನೋಡ್ತಾನೆ. ಅಯ್ಯೋ ನಮಗೇನು ಕಡಿಮೆ ಅದ, ಬೇರೆ ಯಾರೋ ಹೇಳಿರ್ತಾರ, ಅಯ್ಯೋ ನೀ ಎಷ್ಟು ಚಂದಿದ್ದಿ, ಒಳ್ಳೆಯವನಾಗಿದ್ದಿ, ಈಗ ಇಂಥ ಪರಿಸ್ಥಿತಿ, ನಾವು ಸಂಘ ತೊಗೊಳತ್ತೀವಿ, ನಮ್ಮ ಸರಿ ನೀ ಜಾಯ್ನ್ ಆಗು. ಎದ್ರಾಗ ಜಾಯ್ನ್ ಆಗು? ಸಾಲ ಅಂದರೆ ಸಹಿತ ನಿಮಗೆ ಈ ರೀತಿಯಾಗಿ ಮಾಡಿ ಆ ಸಾಲ ಕೊಡ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಮನೆತನ ಬರ್ತಾರ. ಮನೆತನ ಬಂದಾಗ ಆ ಮನೆತನ ಬಂದಿರತಕ್ಕಂಥ ವ್ಯಕ್ತಿ ನೀವು ಒಳಗಾಯ್ತಿರು. ಪ್ರೇರೆ, ಇವತ್ತು ನೀವು ಸೇವನೆ ಮಾಡೋಕ್ಕಾಗಿ ಸಾಲ ಮಾಡಬೇಕು ಅವಶ್ಯಕತೆ ನಿಮಗಿಲ್ಲ. ನೀವು ಉತ್ತಮರಾಗಿ ಬೆಳಿಬೇಕು, ನೀವು ಅದ್ಭುತವಾಗಿ ಬೆಳಿಬೇಕಾದ್ರೆ ನೀವು ಕಷ್ಟಪಡಬೇಕು, ನೀವು ದುಡಿಬೇಕು, ನೀವು ಉನ್ನತ ಸ್ಥಾನಕ್ಕೆ ಬರ್ತೀರಿ. ಇವತ್ತು ಸಾಲ ಮಾಡಿ ನಾವು ಅದು ಮಾಡ್ತೇವೆ, ಇದು ಮಾಡ್ತೇವೆ, ಅದಾಹಾರ ಸೇವನೆ ಮಾಡ್ತೇವೆ, ಇದಾಹಾರ ಸೇವನೆ ಮಾಡ್ತೇವೆ ಎಂಬುದಿಲ್ಲ. ಉತ್ತಮರಾಗಿ ನೀವು ಬೆಳಿಬೇಕಾದ್ರೆ ನೀವು ಮೊದಲನೇ ಶೋಧಿಸಲ್ಪಡ್ಬೇಕು. ಪ್ರಿಯರಿ, ಆದರೆ ಸೈತನನು ಯೇಸು ಸ್ವಾಮಿಗೆ ಶೋಧಿಸೇನಂದರೆ ನಿಮಗೆ ಶೋಧಿಸಲ್ಲಂತಾರೆ, ನಿಮ್ಗೆ ಕೂಡ ಶೋಧಿಸ್ತಾನೆ. ಪ್ರಿಯರಿ, ಕಂಪಲ್ಸರಿ ಶೋಧಿಸ್ತಾನೆ. ಮೋಸ್ಟ್ಲಿ ಉಪವಾಸ ಮಾಡ್ತಕ್ಕಂಥ ಜನರಿಗೆ ಮೊದಲನೇ ಶೋಧಿಸ್ತಾನೆ. ಯಾಕೆ ನಿಮಗೆ ಶೋಧಿಸ್ತಾನೆ ಅಂದಾಗ ಆತನಿಂದ ನೀವು ದೂರ ಓಡ್ತೀರಿ. ಯಾರಲಿಂದ? ಸೈತನನಿಂದ. ಉಪವಾಸ ಮಾಡ್ತಕ್ಕಂಥ ವ್ಯಕ್ತಿಗಳು ದೇವ್ರಿಗೆ ಹತ್ತಿರವಾಗಿರ್ತೀರಿ. ದೇವ್ರಿಗೆ ಹತ್ತಿರವಾಗಿದ್ದಾಗ ಸೈತನಿಗೆ ಏನಾಯ್ತದ? ಬೆಂಕಿ ಬೀಳುತ್ತೆ. ಪ್ರಿಯರೇ, ಅಂತಿರೋಡು ನಾವು ನೋಡ್ಕ ಅವ್ರಿಗೆ ಎಷ್ಟು ಧಗೆ ಬೀಳತ್ತ ಅಂತಿರೋಡು ಅಂತಿರಲ್ಲ. ಹೀಗೆ ಸೈತನಿಗೆ ಧಗೆ ಬೀಳ್ತದೆ ನಿಮಗೆ ನೋಡಿ. ಯಾಕಂದರೆ ಅದ್ರ ಅಧಿಕಾರದಿಂದ ನೀವು ಬಿಡುಗಡೆ ಆಗಿ ದೇವರನ್ನು ಹಿಂಬಾಲಿಸ್ಲತ್ತೀರಿ. ದೇವ್ರ ಚಿತ್ತದಂತೆ ನೀವು ನಡಿಲಕ್ಕೆ ಪ್ರಯಾಸ ಪಡತ್ತೀರಿ. ದೇವರು ಹೇಗೆ ನಡಿಬೇಕು ಅಂತ ಒಂದು ಜೀವನ ನಮ್ಮೊಳಗಿರ್ಬೇಕೆಂಬ ಉದ್ದೇಶ ಇಟ್ಕೊಂಡು ನೀವು ಮಾರ್ಪಟ್ಟು ಒಳ್ಳೆಯವರಾಗಿ ಉತ್ತಮರಾಗಿ ನೀವು ಬೆಳಿಲತ್ತೀರಿ. ಆದರೆ ಆ ಸೈತನನು ನಿಮ್ಗೆ ಹಿಂದೆ ಹೊಂಟಾನ. ಪ್ರಿಯರೇ,
ಆ ಸೈತ ನಿಮ್ಮ ಹಿಂದೆ ಹತ್ತಿ ನಿಮಗೇನು ಮಾಡ್ತಾನೆ, ಒಂದೊಂದು ವಿಷಯವಾಗಿ ನಿಮ್ಮನ್ನು ಹಾಳು ಮಾಡೋಕ್ಕೆ ಮಾಡ್ತಾನೆ. ಮೊದಲನೇದಾಗಿ ಅನ್ನದ ವಿಷಯವಾಗಿ, ಮೊದಲನೇದು ನಿಮಗೆ ಶೋಧಿಸ್ಲತ್ತಾನ, ಊಟದ ವಿಷಯವಾಗಿ ನಿಮ್ಮನ್ನು ಶೋಧಿಸ್ಲತ್ತಾನ. ನಮ್ಮ ಪರಿಸ್ಥಿತಿ ಯಾಕ, ನಮ್ಮ ಜೀವಿತ ಯಾಕ, ನಮ್ಮ ಕುಟುಂಬ ಯಾಕ, ನಮ್ಗೆ ಯಾಕಿಂತ ಸಮಸ್ಯೆ, ನಮ್ಗೆ ಯಾಕಿಂತ ಶೋಧನೆ. ಎಲ್ಲರೂ ಅದ್ಭುತವಾಗಿ ಆಹಾರ ಸೇವನೆ ಮಾಡ್ತಾರೆ, ಎಲ್ಲರೂ ಒಂದೊಂದು ಥರವಾಗಿ ಇರ್ಲತ್ತಾರ, ನಮಗೆ ಯಾಕೆ ಇಷ್ಟು ಗರೀಬ್ತನ ಬಂತೆ ಎಂಬುದಾಗಿ ನೀವೇನು ಮಾಡ್ತೀರಿ, ಒಂದು ಆಲೋಚನೆ ಒಳಗೊಂಟದು ಪ್ರೇರೆ. ಆದರೆ ದೇವರು ಆರೋಗ್ಯವಾಗಿರ್ತಕ್ಕಂಥ ಆಹಾರ ನಿಮ್ಮನ್ನು ಕೊಳ್ಳತಾನೆ, ಒಳ್ಳೆ ಪ್ರೋಟೀನ್ ಆಹಾರ ದೇವರು ನಿಮ್ಮನ್ನು ಕೊಳ್ಳತಾನೆ. ಆದರೆ ನೀವೇನು ಮಾಡ್ತಿದ್ರೆ ಸೈತನ್ನು ಶೋಧಿಸ್ಲತ್ತನಲ್ಲ, ಆ ಶೋಧಿಸ್ತಕ್ಕಂಥ ಸೈತನ ಒಳಗಾಗಿದ್ದು ಕೆಲವು ಸಮಸ್ಯೆಗಳು ಏನು ಮಾಡ್ತೀರಿ, ಎದುರ್ಕೊಳ್ತೀರಿ ಪ್ರೇರೆ. ದೇವ್ರಿಗೆ ಇಷ್ಟ ಇಲ್ಲ ನೀವು ಸಮಸ್ಯೆ ಎದುರ್ಕೊಳ್ತಕ್ಕಂಥದ್ದು, ದೇವ್ರಿಗೆ ಇಷ್ಟ ಇಲ್ಲ ನೀವು ಇಂಥ ಒಂದು ಅಂಧಕಾರ ದೊರೆತನ ಬಿದ್ದು ಹೋಗ್ಬೇಕೆಂಬುದಾಗಿ ದೇವ್ರಿಗೆ ಇಷ್ಟ ಇಲ್ಲ. ದೇವ್ರು ನಿಮ್ಮನ್ನು ಪ್ರೀತಿ ಮಾಡ್ಯಾನ, ದೇವರು ನಿಮ್ಮ ಮೇಲೆ ಮಮತೆ ಇಟ್ಟನ್, ದೇವ್ರು ನಿಮ್ಮ ಮೇಲೆ ಕರುಣೆ ಇಟ್ಟನ್, ದೇವ್ರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಬೇಕೆಂಬ ಉದ್ದೇಶ ಇಟ್ಟನ್, ದೇವ್ರು ನಿಮ್ಮನ್ನು ಪರೀಕ್ಷಿಸ್ಲತ್ತಾನ, ದೇವ್ರು ನಿಮ್ಮನ್ನು ಶೋಧಿಸ್ಲತ್ತಾನ. ಇಲ್ಲ ಅಂತಿಲ್ಲ, ಆ ಶೋಧನೆಯ ಪರೀಕ್ಷೆದಾಗ ನೀವು ಜಯ ಹೊಂದಬೇಕು ಸ್ಪಷ್ಟವಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಇಂಥ ಸ್ಥಿತಿಯಲ್ಲಿ ಬಿದ್ದೋಗಿರ್ತಕ್ಕಂಥ ಈ ಸ್ಥಿತಿಯಲ್ಲಿ ನೀನು ಎದ್ದಬೇಕೆಂಬುದಾಗಿ ಒಂದು ದೇವರು ಚಿತ್ತದ. ಅದಕ್ಕೆ ಹೇಳ್ತಾನೆ, ಯೇಸು ಹೇಳ್ತಾನ, ಮನುಷ್ಯನ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ ಅಂದನು. ಇಸ್ರಾಯೇಲ್ ಜನರಿಗೆ ಐಗುಪ್ತ ಪಟ್ಟಣದಿಂದ ಬಿಡುಗಡೆ ಮಾಡಿದ ದೇವರು, ಅವ್ರಿಗೆ ಕಷ್ಟದಿಂದ, ಅವ್ರಿಗೆ ಶೋಧನದಿಂದ, ಅವ್ರಿಗೆ ರೋದನದಿಂದ, ಅಂಧಕಾರ ದೊರೆತನದಿಂದ, ಅವ್ರು ಬಿಟ್ಟು ಕೆಲಸ ಮಾಡ್ತಕ್ಕಂಥ ಸ್ಥಿತಿಯಿಂದ ದೇವರು ಅವ್ರಿಗೆ ಬಿಡುಗಡೆ ಮಾಡ್ಯಾನ. ಇಸ್ರಾಯೇಲ್ ಜನರಿಗೆ ಬಿಡುಗಡೆ ಮಾಡಿದಾಗ ಇಸ್ರಾಯೇಲ್ ಜನರು ಏನು ಮಾಡಿದ್ರೆ ಗೊತ್ತದನ್ನ, ದೇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಾರೆ ಪ್ರೇರಣೆ, ದೇವರಿಗೆ ವಿರುದ್ಧವಾಗಿ ನಿಂತಿದ್ದಾರೆ. ದೇವರು ಅವರಿಗೆ ಆ ಶೋಧಿಸನ ಸ್ಪಷ್ಟವಾಗಿ ಇಸ್ರಾಯೇಲ್ ಜನರಿಗೆ ದೇವರು ಎಷ್ಟು ಶೋಧಿಸನ ಅಷ್ಟು ಶೋಧಿಸನ ಪ್ರೇರೆ. ಆ ಶೋಧನೆಕ ಇಸ್ರಾಯೇಲ್ ಜನರ ಒಳಗಾದಾಗ ಅನೇಕ ಒಂದು ಸಮಸ್ಯೆಗಳು ಅವರು ಎದುರ್ಕೊಳ್ತಾರೆ ಪ್ರೇರೆ. ಅದಕ್ಕೆ ನನ್ನ ಸೋದರ ಎಷ್ಟು ದೇವರನ್ನು ಶೋಧಿಸ್ತಾನೋ ಅಷ್ಟು ನಿನಗೆ ಉತ್ತಮನಾಗಿ ಮಾರ್ಪಡಿಸ್ಬೇಕೆಂಬುದಾಗಿ ದೇವ್ರ ಉದ್ದೇಶ ಇರುತ್ತು, ನಿಮಗೆ ಹಾಳು ನಾಶ ಮಾಡಬೇಕೆಂಬುದಾಗಿ ದೇವರು ಉದ್ದೇಶ ಇಲ್ಲ ಪ್ರೇರೆ. ದೇವರು ಅದ್ಭುತ ಸ್ವರೂಪನಾತನು. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ ಅದರ 2ನೇ ವಚನ, ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದನ್ನು ನೆನಪಿಗೆ ತಂದುಕೊಳ್ಳಿರಿ. ಎಷ್ಟು ದಿನ ಇಸ್ರಾಯೇಲ್ ಜನರಿಗೆ 40 ವರ್ಷ ಅರಣ್ಯದಲ್ಲಿ ಪ್ರಯಾಣ ಮಾಡಿಸನ್ ಪ್ರೇಯರಿ. ಅರಣ್ಯದಲ್ಲಿ 40 ವರ್ಷ ಇಸ್ರಾಯೇಲ್ ಜನರಿಗೆ ಪ್ರಯಾಣ ಮಾಡಿಸನ. ಒಂದು ವೇಳೆ ನಾವು 4 ದಿನ ಉಪವಾಸ ಇದ್ದೇವಂದ್ರ ನಮ್ಮ ಪರಿಸ್ಥಿತಿ ಏನು? 4 ದಿನ ಊಟ ಮಾಡಿಲ್ಲ ಅಂದ್ರ ನಾವು ಸ್ಟ್ಯಾಂಡಾಗಿ ನಿಂದಿರ್ಲಕ್ಕೆ ಸಾಧ್ಯ ಅದನ್ನ? 4 ದಿನ ಊಟ, 1 ದಿನ ಊಟ ಮಾಡಿಲ್ಲ ಅಂದ್ರೆ ನಮ್ಮಲ್ಲಿ ಶಕ್ತಿ ಇರಲಿಲ್ಲ. 1 ದಿನ 1 ಟೈಮ್ ಆಹಾರ ನಾವು ಸೇವನೆ ಮಾಡಲಿಲ್ಲ ಅಂದ್ರೆ ಬಾಡಿದಾಗ ಪವರ್ ಇರಲ್ಲ ಪ್ರೇಯರಿ. ಬಲಹೀನತೆ ಸೇರ್ತದ, ರೋಗಗಳು ಸೇರ್ತಾವ, ಚಕ್ಕರ್ ಬರ್ತದ, ಏನೇ ಒಂದು ಸಮಸ್ಯೆಗಳು ಎದುರ್ಕೊಳ್ತೀರಿ. ಖಾಲಿ 1 ತಾಸು ಅಥವಾ 1 ಟೈಮ್ ಊಟ ಮಾಡಿಲ್ಲ ಅಂದ್ರೆ, 4 ದಿನ ಊಟ ಮಾಡಿದ ಸಮಸ್ಯೆ ಎದುರ್ಕೊಳ್ತೀರಿ. ಆದರೆ ಇಸ್ರಾಯೇಲ್ ಜನರಿಗೆ 40 ದಿನ ಅಥವಾ 40 ವರ್ಷ ದೇವರು ಪರೀಕ್ಷಿಸನ ಪ್ರೇಯರಿ. 1 ದಿನ ಇಲ್ಲ, 2 ದಿನ ಇಲ್ಲ, 40 ವರ್ಷ ಪರೀಕ್ಷಿಸನ ಅವರಿಗೆ. ಅವರು ತಿಳ್ಕೊತಾರೋ ಇಲ್ಲವೋ ಎಂಬುದಾಗ ಇವತ್ತು ಯೇಸು ಸ್ವಾಮಿ ಕೂಡ ಆ ಸೈತನ್ನ ಬಂದು ಶೋಧಿಸುವಾಗ ಯೇಸು ಸ್ವಾಮಿ ಒಂದು ಮಾತಾಡ್ತಾನೆ, ಅವನಿಗೆ ಮನುಷ್ಯನು ರೊಟ್ಟಿ ತಿಂದರೆ ಮಾತ್ರ ಬದುಕುವನಲ್ಲ ಎಂಬುದಾಗಿ ಹೇಳ್ತಾನೆ ಪ್ರೇಯರಿ. ದೇವರ ಬಾಯಿಂದ ಬರ್ತಕ್ಕಂಥ ಪ್ರತಿಯೊಂದು ಮಾತಿನಿಂದ, ಅಂದರೆ ದೇವರ ವಾಕ್ಯವನ್ನು ಕೇಳಿ ಆ ವಾಕ್ಯದ ಅನುಸಾರವಾಗಿ ಯಾವ ಮನುಷ್ಯನು ಜೀವಿಸ್ತಾನೋ ಆ ಮನುಷ್ಯ ಶಾಶ್ವತವಾಗಿ ಬದುಕ್ತಾನೆ ಪ್ರೇಯರಿ. ಹಲ್ಲೆಲೂಯ. ಒಂದು ಉದ್ದೇಶ ನಿಮ್ಗೆ ಹೇಳ್ತೇನೆ ನಾನು. ಉಪವಾಸ ಮಾಡಿದಾಗ ರಾತ್ರಿ ನೀವು ಕಮಿಟ್ಮೆಂಟ್ ಮಾಡಬೇಕು. ಏನು ಪ್ರಾರ್ಥನೆ ಮಾಡಬೇಕು ರಾತ್ರಿ ಅಂದರೆ, ದೇವರೇ ನಾಳೆಗೆ ನಾನಂತೂ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದ, ಬಟ್ ಹಸುವಿನಿಂದ, ದಾಹದಿಂದ, ನಿರಡಿಕೆಯಿಂದ, ಶೋಧನೆಯಿಂದ ಮತ್ತು ನಿದ್ರೆಯಿಂದ, ಆಕಳಿಕೆಯಿಂದ ನಾವು ತಪ್ಪಿಸಿದ್ದೇವ್ರೆ ಎಂಬುದಾಗ ಒಂದು ಪ್ರಾರ್ಥನೆ ಮಾಡಿ ನಾವು ರಾತ್ರಿನೇ ದೇವ್ರಿಗೆ ಒಪ್ಪಿಸ್ಕೊಟ್ಟೇವಂದ್ರೆ ನೆಕ್ಸ್ಟ್ ಡೇ ನಿಮ್ಗೆ ಹಸು ಆಯ್ತಾವಂತಾರೆ ಆಯ್ತವ? 100% ಹಸಾಗಲ್ಲ ಪ್ರೇಯರಿ, 100%. ಒಂದು ವೇಳೆ ನೀವು ಈ ಪ್ರಾರ್ಥನೆ ಮಾಡಿಲ್ಲ, ನಾಳೆಗೆ ಉಪವಾಸ ಇರ್ಲತ್ತೆ, ನಾಳೆಗೆ ಪ್ರಾರ್ಥನೆ ಮಾಡ್ಕೋತಾವ, ನಾಳೆಗೆ ಪ್ರೇಯರ್ ಮಾಡಕ್ಕೆ ಬರ್ತದ ಅಂದ್ರೆ ಸಾಧ್ಯ ಅದನ? ಯಾರು ಬಂದು ಹಿಡಿತಾವ? ಶೋಧಕನು ಬಂದು. ಆಗೊತ್ತು ಎಸ್ಪೆಷಲಿ ಮುಂಜಾನೆ ಮಾಂಸಾಹಾರ, ಮನೆಗೆ ಯಾರು ನೆಂಟರು ಬಂದಿರ್ತಾರ, ಮುಂಜಾನೆ ಮಾಂಸಾಹಾರ ಮನೆಗೆ ತಂದು ಏನು ಮಾಡ್ತೇವೆ, ಮಾಡ್ಲಿಕ್ಕೆ ರೆಡಿ ಮಾಡ್ತೇವೆ.
ಒಳ್ಳೆ ರುಚಿಕರ ಆಹಾರ. ಈಚೆಕ ಫಾಸ್ಟಿಂಗ್ ಮಾಡತ್ತಿದ್ದೆವು, ಈಚೆಕ ನೆಂಟರು ಮನೆಗೆ ಬಂದರೆ ಖಾಲಿ ಮಾತ್ರ ಕಳ್ಸ್ಲಕ್ಕೆ ಬರಲ್ಲ. ಏನು ಮಾಡ್ಬೇಕು ಈಗ ಅವರಿಗೆ? ಅಡುಗೆ ಮಾಡಲೇಬೇಕಾಯ್ತದ. ಅಡುಗೆ ಅಂದ್ರೆ ಸುಮ್ಮನೆ ಅಡುಗೆ ಮಾಡಬಾರ್ದು. ಅವ್ರಂತಾರೆ ನೀವು ಬಿರಿಯಾನಿ ಚಂದ ಮಾಡ್ತೀರಿ, ಸ್ವಲ್ಪ ಗೊತ್ತು ಜರ ಮಾಡಿದ್ರೆ ಚಂದ ಐತೆ, ಭಾಳ ರುಚಿ ಮಾಡ್ತೀರಿ ನೀವು. ಏನು ಬಿರಿಯಾನಿ ಅಥವಾ ಮಾಂಸಾಹಾರ ಅಥವಾ ಇನ್ನೂ ಏನು ಅದಕ್ಕೆ ಅಡುಗೆ ನೀವು ಚಂದ ಮಾಡ್ತೀರಿ ಮಾಡ್ರಂತ ತಕ್ಷಣ ಈ ಉಪವಾಸ ಇದ್ದವ್ರು ಬಾಯ್ದಾಗ ಏನು ಬರ್ತಾವ? ಜೀವ ಯಾಕಡೆ ಇರ್ತದ? ಗಡಿಗೆಗೆ ಜೀವ ಇರ್ತದ. ಉಪವಾಸ ಪ್ರಾರ್ಥನೆ ಮಾಡುವಾಗ ಒಂದು ಕಮಿಟ್ಮೆಂಟ್, ಒಂದು ಆಲೋಚನೆ ನಿಮ್ಮ ಜೀವಿತ ಇರಬೇಕೇನಕ್ಕೆ, ದೇವರೇ ಉಪವಾಸ ಮಾಡುವಾಗ ಯಾವುದು ಶೋಧನೆಯ ಒಳಗೆ ಬರ್ಲಿಕ್ಕೆ ಅವಕಾಶ ಇಲ್ಲ. ನಾನು ಅದನ್ನು ಜಯಿಸುವುದಕ್ಕಾಗಿ ನಾನು ಉಪವಾಸ ಹೋಗಿದ್ದು ಪ್ರಾರ್ಥನೆ ಮಾಡಿದೆವರೆ ಎಂಬುದಾಗಿ ನೀವೊಂದಲ್ಲಿ ಪ್ರಾರ್ಥನೆ ಮಾಡೋದ್ರೆ ನೀನು ಜಯಿಸ್ತಿ. ಏಸ್ವಾಮಿ ಹ್ಯಾಂಗೆ ಪ್ರಾರ್ಥನೆ ಮಾಡೋಣ? ಮತ್ತ ಹೇಗೆ ಪ್ರಾರ್ಥನೆ ಮಾಡೋಣ? ಶೋಧಕನ ಮಂದಿ ಏಸ್ವಾಮಿ ಶೋಧಿಸುವಾಗ ಆ ಶೋಧಕನಿಗೆ ಹೇಳ್ತಾನ, ದೇವರ ಬಾಯಿಂದ ಬರ್ತಕ್ಕಂಥ ಪ್ರತಿಯೊಂದು ಮಾತಿನಿಂದ ಮನುಷ್ಯನು ಬದುಕ್ತಾನೆ. ಮನುಷ್ಯ ಬದುಕಬೇಕಾದರೆ ವಾಕ್ಯ ಬೇಕು ಪ್ರಿಯರೇ. ಈ ಲೋಕದ ಬದುಕದಲ್ಲ, ಈ ಲೋಕದ ಜೀವನಕ್ಕಾಗಿ ಹೇಳತ್ತಿಲ್ಲ ಮಾತು, ಪರಲೋಕದ ಜೀವನಕ್ಕಾಗಿ ಹೇಳತ್ತಾನೆ ಪ್ರಿಯರೇ ಮಾತು ಸ್ಪಷ್ಟವಾಗಿ. ಈ ಲೋಕದಲ್ಲಿ ಕರ್ತನ ವಾಕ್ಯವನ್ನು ಕೇಳಿ ನಾವು ಮಾರ್ಪಟ್ಟು ಕರ್ತನ ವಾಕ್ಯದ ಅನುಸಾರವಾಗಿ ನಾವು ಜೀವಿಸುವುದಾದರೆ, ಕರ್ತನ ಚಿತ್ತಂತೆ ನಡೆಯುವುದಾದರೆ ಒಂದು ದಿನ ಮರಣ ಅದ, ಆದರೆ ಮರಣದಿಂದ ನಮ್ಮ ದೇವರು ತಪ್ಪಿಸಿ ರಕ್ಷಿಸ್ತಕ್ಕಂಥ ನಾವು ಪ್ರಿಯರೇ. ಸ್ವಾಮಿ ಸಂಬಂಧಿತ ಘನನ ಅಥವಾ ಸಂಬಂಧಿತ ಹೊರ ಘನನ? ಇವತ್ತು ಹಣ ರೀ ಸಂಬಂಧಿತ ಘನ ಇಲ್ಲ. ಮರಣವನ್ನು ಆತನ ಜಯಿಸನ್, ಮರಣವು ಆತನಿಗೆ ಹಿಡಿದುಕೊಳ್ಳುವುದು ಅಸಾಧ್ಯವಾಗಿತ್ತು. ಯಾಕೆ ಅಸಾಧ್ಯವಾಗಿತ್ತು ಅಂದರೆ ಇಲ್ಲಿ ಆತ ಸ್ಪಷ್ಟವಾಗಿ ಉಪವಾಸ ಮಾಡುವಾಗೇ ಒಂದು ಪ್ರೇರೇಪಣೆ, ಒಂದು ಅಪ್ಪಣೆ ಆತನ ಪಡ್ಕೊಂಡನು, ಒಂದು ಶಕ್ತಿ ಆತನ ಪಡ್ಕೊಂಡನ. ಇವತ್ತು ನನ್ನ ಸೋದರ ನಾನು ನೀನು ಉಪವಾಸ ಮಾಡುವಾಗ ಒಂದು ಶಕ್ತಿ ನಾವು ಪಡ್ಕೊಳ್ಬೇಕು ಪ್ರೇರೆ, ಒಂದು ಶಕ್ತಿ ನಾವು ಪಡ್ಕೊಳ್ಬೇಕು. ಅದು ಯಾರ ಶಕ್ತಿ ಗೊತ್ತದನ? ಕರ್ತನ ಶಕ್ತಿ ಪ್ರೇರೆ. ಮಾನವ ಶಕ್ತಿ ಅಲ್ಲ, ನಮ್ಮ ಬಾಯಿ ಶಕ್ತಿ ಅಲ್ಲ, ನಮ್ಮ ನಾಲ್ಗೆದಾಗಿರ್ತಕ್ಕಂಥ ಶಕ್ತಿ ಅಲ್ಲ, ನಮ್ಮ ಶರೀರದಾಗಿರ್ತಕ್ಕಂಥ ಶಕ್ತಿ ಅಲ್ಲ. ಒಂದು ಮನುಷ್ಯ ಒಂದು ಪೈಲ್ವನ ಸ್ಪಷ್ಟವಾಗಿ ಆತನ ಎಷ್ಟೋ ಪ್ರಯಾಸ ಪಡ್ತಾನೆ, ಜಿಮ್ ಮಾಡಿ ಬಾಡಿ ಮಾಡಿ ಎಷ್ಟೋ ವರ್ಷ ಪ್ರಯಾಸ ಪಡ್ತಾನ, ಆದರೆ ಒಂದು ಸಣ್ಣ ವಿಷಯವಾಗಿ ಸತ್ತೋಯ್ತಾನೆ ಪ್ರೇರಿ. ಆತನ ಒಂದು ಸಣ್ಣ ವಿಷಯವಾಗಿ, ಒಂದು ಕೊರತೆ ಉಳ್ಳವನಾಗಿ. ಇವತ್ತು ಎಷ್ಟು ಬಾಡಿ ಬಿಲ್ಡರ್ಸು ಇವತ್ತೇನು ಮಾಡ್ತಾರಂದರೆ ಅದ್ಭುತವಾಗಿ ಬಾಡಿ ಬಿಲ್ಡರ್ಸರ, ಒಳ್ಳೆ ಬಾಡಿ ಬಿಲ್ಡರ್ಸರ, ಆದರೆ ಅವ್ರ ಕೊನೆ ಅಂತ್ಯ ಸ್ಥಿತಿಗೆ ಬಂದಾಗ ಅವ್ರಿಗೆ ಹೇಳಕ್ಕೆ ಕೂಡ್ಲಕ್ಕೆ ಬರಲ್ಲ ಉಂಟದ. ಇಬ್ಬರು ಮುಗರು ಹಿಂಗೆ ಏನು ಮಾಡ್ತಾರ, ತೆಗೆದುಕೊಂಡು ಹೋಗ್ಬೇಕಲ್ಲ ಪ್ರೇರಿ. ಇವತ್ತು ನೀವು ನೋಡ್ತಿರ್ಬೋದು, ಒಬ್ಬ ಕ್ರಿಕೆಟರ್ ಏನ್ ಹೆಸರು ನಂಗೆ ಗೊತ್ತಿಲ್ಲ, ಅವ್ರ ಹೆಸರು ಹೇಳಕ್ಕೆ ನಾನು ಇಷ್ಟಪಡಲ್ಲ. ಧನ ಆಸ್ತಿ ಐಶ್ವರ್ಯ ಇದ್ದಾಗ ಎಂಜಾಯ್ ಮಾಡ್ಯಾನ ಪ್ರೇರಿ ಆತನು. ಇವತ್ತು ಅವನ ಬಳಿ ಉಳ್ಳಕ್ಕೆ ತಿಲ್ಲಕ್ಕೆ ಪರಿಸ್ಥಿತಿ ಖರಾಬದ. ಅವ್ನಿಗೆ ಇನ್ನೊಬ್ಬರು ಸಹಾಯ ಮಾಡಬೇಕಲ್ಲ, ಎಲ್ಲಿರ ಹೋಗ್ಬೇಕು, ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಇನ್ನೊಂದು ವ್ಯಕ್ತಿ ಸಹಾಯ ಮಾಡಬೇಕಲ್ಲ ಪ್ರೇರಿ. ಅದೇ ಅವನ ಜೊತೆನೇ ಆಟಗಾರರ ಅವ್ರ ಬಳಿ ದುನಿಯಾದ ಆಸ್ತಿ ಅಂತಸ್ತು ಐಶ್ವರ್ಯ ಅವ್ರ ಬಳಿ ಉಳ್ತದ, ಆದರೆ ಈ ವ್ಯಕ್ತಿ ಬಳಿ ಇಲ್ಲ, ಕಳ್ಕೊಂಡಾನೆ. ಯಾಕೆ ಕಳ್ಕೊಂಡು ಗೊತ್ತಾನ? ಲೋಕ ರೀತಿಯಾಗಿ ಬಿದ್ದೋಗ್ಯಾನ, ಕುಡಿಯೋದಕ್ಕಾಗಿ, ತಿನ್ನುವುದಕ್ಕಾಗಿ, ಎಂಜಾಯ್ ಮಾಡೋದಕ್ಕಾಗಿ. ಆದರೆ ಸೋದರ ದೇವ್ರ ವಾಕ್ಯ ನಮ್ಮನೆ ಏನು ಹೇಳ್ತಾ ಗೊತ್ತದನ? ಮನುಷ್ಯನು ರೊಟ್ಟಿ ತಿಂದ್ರೆ ಮಾತ್ರ ಬದುಕುವನಲ್ಲ. ಇಸ್ರೇಲ್ ಜನ 40 ವರ್ಷ ದೇವರು ಪರೀಕ್ಷಿಸನ, 40 ವರ್ಷ ಈ ಇಸ್ರೇಲ್ ಜನರಿಗೆ ದೇವರು ಶೋಧಿಸನ. ಯಾಕೆ ಅವ್ರಿಗೆ ಶೋಧಿಸನ ಅಂದರೆ ಈ ಮನುಷ್ಯರು ತಿಳ್ಕೋಬೇಕು. ಈ ಮನುಷ್ಯರು ತಿಳ್ಕೊಂಡು ಇಂಥ ಸ್ಥಿತಿಯಿಂದ ಇಂಥ ಪರಿಸ್ಥಿತಿಯಿಂದ ಅವರು ಬಿಡುಗಡೆ ಆಗಬೇಕೆಂಬ ಉದ್ದೇಶ ಇಟ್ಕೊಂಡು ಮನುಷ್ಯರಿಗೆ ದೇವರು ಶೋಧಿಸನ್ ಪ್ರಿಯರೇ. ಇವತ್ತು ನಿನ್ನನ್ನು ಕೂಡ ಶೋಧಿಸ್ತಾನೆ ಪ್ರಿಯ ದೇವರು, ನಿನ್ನನ್ನು ಕೂಡ ಪರೀಕ್ಷಿಸನ್ ದೇವರು. ನೀ ಎಂಥ ಸ್ಥಿತಿ ಇರ್ಬೋದು, ಯಾವ ಸ್ಥಿತಿ ಪರಿಸ್ಥಿತಿ ಇದ್ದಿರ್ಬೋದು, ಆದರೆ ದೇವರು ನೀನು 100% ಶೋಧಿಸ್ತಾನೆ ಪ್ರೇರೆ. ಈ ಶೋಧನೆಯಿಂದ ನೀನು ಗೆದಿಬೇಕು ಸ್ಪಷ್ಟವಾಗಿ, ಜಯ ಹೊಂದಬೇಕು ಸ್ಪಷ್ಟವಾಗಿ. ಈ ಶೋಧನೆಯಿಂದ ನೀನು ಗೆದಿಬೇಕು, ಜಯ ಹೊಂದಬೇಕಾದ್ರೆ ದೇವರ ಶಕ್ತಿ ಪಡ್ಕೋಬೇಕು. ದೇವರ ಶಕ್ತಿ ಪಡ್ಕೋಬೇಕಾದ್ರೆ ವಾಕ್ಯವನ್ನು ಕೇಳಿ ನೀವು ಮಾರ್ಪಡಬೇಕು ಪ್ರಿಯರೇ. ವಾಕ್ಯವನ್ನು ಕೇಳಿ ಮಾರ್ಪಡಬೇಕು. ಮಾರ್ಪಟ್ಟರೆ ಮಾತ್ರ ಸಾಲದು. ಉಪವಾಸವಾಗಿದ್ದು ವಿಜ್ಞಾಪನೆ ಮಾಡುತ್ತಾ, ಪ್ರಾರ್ಥನೆ ಮಾಡುತ್ತಾ, ಆತನ ಸನ್ನಿಧಿನ ಆಶ್ರಯಿಸುವಾಗ ದೇವನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಪ್ರೇರೆ. ಅದೇ ಧರ್ಮೋಪದೇಶಕಾಂಡ 8ನೇ ಅಧ್ಯಾಯ 3ನೇ ವಚನ ಓದ್ರಿ. ಮನುಷ್ಯರು ಇಲ್ಲಿ ಹೇಳ್ತಾನೆ, ಮಾತಾ ಹೇಳ್ತಾ ನೋಡ್ರಿ. ಮನುಷ್ಯರು ಆಹಾರ ಮಾತ್ರದಿಂದಲ್ಲ ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ, ಈ ಟಿಕ್ ಮಾಡ್ಕೋರಿ, ಏನ್ ಮಾಡತಾನ? ಕಷ್ಟಕ್ಕೆ ಒಳಪಡಿಸಿ, ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. ಹಲ್ಲೆಲೂಯಾ. ಏನ್ ಕೊಟ್ಟನಂತ? ಮನ್ನವನ್ನು. ನಿಮಗೆ ಗೊತ್ತಿಲ್ಲ,
ನಿಮಗೆ ಗೊತ್ತಿಲ್ಲದಂಥ ಆಹಾರ ದೇವರು ನಿಮ್ಮನ್ನು ಸೇವನೆ ಮಾಡುವುದಕ್ಕಾಗಿ ನಿಮ್ಮನ್ನು ಕೊಟ್ಟನ. ಆದರೆ ಹೇಳ್ತಾನ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸನ ತನ್ನ ಮೊದಲನೇದು. ಯಾವ ಮನುಷ್ಯನು ಕಷ್ಟಕ್ಕೆ ಒಳಗಾಗಿ ಇಲ್ಲಂದ್ರೆ ಆ ಮನುಷ್ಯನು ಉನ್ನತ ಸ್ಥಾನಕ್ಕೆ ಬರಲ್ಲ. ಇವತ್ತು ಎಷ್ಟೋ ಜನರು ತಾಯಿ ತಂದೆ ಆಸ್ತಿ ಮೇಲೆ ಏನು ಮಾಡ್ತಾರ, ಸಿಡಿತಾರೆ ಪ್ರೇರೆ. ತಾಯಿ ತಂದೆ ಆಸ್ತಿ ಮೇಲೆ, ತಾಯಿ ತಂದೆ ಸಂಪಾದನೆ ಮಾಡಿರ್ತಕ್ಕಂಥದ್ದು ಮಕ್ಕಳು. ನಮ್ಗೇನು ಕಮ್ಮದ, ನಮ್ಮ ತಂದೆ ಮಸ್ತ್ ಕಮರ್ಷಿಕನ್, ನಮ್ಮ ತಾಯಿ ಕೂಡ ಮಸ್ತ್ ಸಂಪಾದನೆ ಮಾಡಿಕ್ಯಾರ, ನಮ್ಗೇನು ಕಡಿಮದ, ನಮ್ಗೇನು ಕಡಿಮದ. ಯಾಕಂದ್ರೆ ಅವ್ರಿಗೆ ಕಷ್ಟ ಗೊತ್ತಿಲ್ಲ. ತಾಯಿಗೆ ಗೊತ್ತದ ಕಷ್ಟ, ತಂದೆಗೆ ಗೊತ್ತದ ಕಷ್ಟ, ಅವ್ರು ಪ್ರಯಾಸ ಇಸ್ಪಟ್ರೆ ಮೇಲೆ ಅವ್ರಿಗೆ ಗೊತ್ತದ. ಹಾಗೆ ಯೇಸು ಸ್ವಾಮಿ ಕೂಡ ನಮಗಾಗಿ ಕಷ್ಟಪಟ್ಟನ, ನಮಗಾಗಿ ಶ್ರಮೆ ಪಟ್ಟನ, ನಮಗಾಗಿ ದುಃಖ ಪಟ್ಟನ, ನಮಗಾಗಿ ಕಣ್ಣೀರಿಟ್ಟನ ಆತನ, ನಮಗಾಗಿ ಶೋಧನೆಗೊಳಗ, ನಮಗಾಗಿ ಮರಣವ ಕಂಬವನೇರನ್. ನಾವು ಮಾಡಿದ ಪಾಪ ದ್ರೋಹ ಅಪರಾಧ ಅನುಸಾರವಾಗಿ ಆತನ ಒಂದು ಏನನ್ನ ತನ್ನ ಶರೀರವನ್ನು ಗಾಯ ಮಾಡಿಕೊಂಡು ನಮ್ಮನ್ನು ಗುಣಪಡಿಸನ್. ನಾವು ಉತ್ತಮರಾಗಿ ಬೆಳಿಬೇಕೆಂಬುದಾಗಿ ದೇವರು ಕಾರ್ಯ ಮಾಡ್ಯಾನ. ಇವತ್ತು ನೀವು ಕಷ್ಟಕ್ಕೆ ಒಳಗಾದಾಗ ಆ ಕಷ್ಟವನ್ನು ನೀವು ತಿಳ್ಕೊತಕ್ಕಂಥ ವ್ಯಕ್ತಿ ಇಲ್ಲ. ಇವತ್ತು ನೀವು ಶೋಧನೆಗೆ ಒಳಗಾದಾಗ ಯಾಕೆ ನಾವು ಶೋಧನೆಗೆ ಒಳಗಾಗಿದ್ದೆವು, ಯಾಕೆ ನಾವು ಕಷ್ಟಕ್ಕೆ ಒಳಗಿದ್ದೆವು, ನೀವು ನಿಮ್ಗೆ ಅರ್ಥ ಆಗಲತ್ತಿಲ್ಲ ಪ್ರಿಯರೇ. ಆದರೆ ಒಂದು ನಿಮ್ಮ ಜೀವಿತದಲ್ಲಿ ಅಳವಡಿಸ್ಕೊಂಡಿರಬೇಕು, ದೇವರು ನಿಮ್ಮನ್ನು ಶೋಧಿಸ್ತಾನೆ ಪ್ರಿಯ, ದೇವರು ನಿಮ್ಮನ್ನು ಪರೀಕ್ಷಿಸ್ತಾನೆ. ಅಲ್ಲಿ ಸೈತನನ್ನು ಯೇಸು ಸ್ವಾಮಿಗೆ ಪರೀಕ್ಷಿಸ್ಲತ್ತಾನ, ಅಲ್ಲಿ ಸೈತನನ್ನು ಯೇಸು ಸ್ವಾಮಿಗೆ ಶೋಧಿಸ್ಲತ್ತಾನ, ಇಲ್ಲಿ ದೇವರು ನಿಮ್ಮನ್ನು ಶೋಧಿಸ್ಲತ್ತಾನ ಪ್ರಿಯರೇ. ಮನುಷ್ಯರೇ ನೀವು ಉತ್ತಮರಾಗಿ ಬೆಳಿಬೇಕಾದ್ರೆ ಎರಡು ಥರ ಶೋಧನೆಗೆ ಒಳಗಾಯ್ತೀರಿ. ಒಂಥರ ದೇವರು ಶೋಧಿಸ್ತಾನೆ, ಒಂಥರ ಒಂದು ಸ್ಥಳದಲ್ಲಿ ಸೈತನ ಕೂಡ ನಿಮ್ಮನ್ನು ಶೋಧಿಸ್ತಾನೆ ಪ್ರಿಯರೇ. ಸೈತನ ಶೋಧನೆಗೆ ಒಳಗಾಗಬೇಡ್ರಿ. ದೇವರು ಶೋಧಿಸುವಾಗ ಆ ದೇವ್ರ ಶೋಧನೆಗೆ ನೀವು ಒಳಗಾಗ್ರಿ. ಸೈತನ ಶೋಧನೆಗೆ ಒಳಗಾದ್ರಿ ಅಂದ್ರೆ ನೀವು ಬಿದ್ದು ಹೋಗ್ತೀರಿ. ದೇವರು ನಿಮ್ಮನ್ನು ಶೋಧಿಸುವಾಗ, ಪರೀಕ್ಷಿಸುವಾಗ ನೀವು ಗೆದ್ದಿಲ್ಲಕ್ಕೆ ಒಂದು ಅವಕಾಶ ಇದೆ, ಉತ್ತಮರಾಗಿ ಬೆಳಿಲಕ್ಕೆ ಅವಕಾಶ ಇದೆ ಪ್ರಿಯರೇ. ಒಂದು ಒಳ್ಳೆಯ ಅದ್ಭುತ ಶಕ್ತಿ ನೀವು ಬೆಳಿಲಿಕ್ಕೆ ಅವಕಾಶ ಇದೆ. ಸೈತನ್ ನೀವು ಒಳಗಾದ್ರಿ ಅಂದ್ರೆ ನೀವು ಬಿದ್ದೋದ್ರಿ, ಲೋಕದಲ್ಲಿ ಬಿದ್ದೋದ್ರಿ, ದೇವ್ರ ಸನ್ನಿಧಿಯಲ್ಲಿ ಬಿದ್ದೋದ್ರಿ, ಕುಟುಂಬದಲ್ಲೂ ಕೂಡ ಬಿದ್ದೋದ್ರಿ, ಕುಟುಂಬ ಅಕ್ಕಪಕ್ಕ ಇರ್ತಕ್ಕ ಜನರ ದೃಷ್ಟಿಯಲ್ಲಿ ಕೂಡ ನೀವು ಬಿದ್ದೋಯ್ತಿರು ಪ್ರಿಯ. ಆದ್ಮೇಲೆ ದೇವ್ರು ನಿಮ್ಮನ್ನು ಪರೀಕ್ಷಿಸ್ಲತ್ತನ, ದೇವ್ರು ನಿಮ್ಮನ್ನು ಶೋಧಿಸ್ಲತ್ತನಂದ್ರೆ ನಿಮ್ಗೇನು ಮಾಡ್ತಾನ, ಪೋಷಿಸ್ತಾನೆ ಪ್ರಿಯ. ನಿಮ್ಗೆ ಅದ್ಭುತವಾಗಿ ಆತ ನಡೆಸ್ತಾನೆ. ನಿಮ್ಗೆ ಯಾವ ಸಮಸ್ಯೆ ಶೋಧನೆ ಬಂದರೂ ಕೂಡ ಅವೆಲ್ಲ ಸಮಸ್ಯೆ ಶೋಧನೆ ಪರಿಹಾರ ಮಾಡಿ ನಿಮ್ಗೆ ಉನ್ನತ ಒಂದು ಪಾತ್ರರಾಗಿ ದೇವರು ನಿಮ್ಮನ್ನು ಮಾರ್ಪಡಿಸ್ತಾನೆ ಪ್ರಿಯ. ಅದಕ್ಕೆ ಇಲ್ಲಿ ಹೇಳ್ತಾನೆ, ಏನು ಹೇಳ್ತಾನೆ, ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆ ಎಂಬುದಾಗಿ. ದೇವರ ಬಾಯಿಲಿಂದ ಬರ್ತಕ್ಕಂಥ ಪ್ರತಿಯೊಂದು ಮಾತುಲಿಂದ ನೀವು ಬದುಕ್ತೀರಿ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಸೈತನಿಗೆ ಯೇಸು ಸ್ವಾಮಿ ಹೇಳ್ತಾನೆ ಗೊತ್ತದನ, ರೊಟ್ಟಿ ತಿಂದ್ರೆ ಮಾತ್ರ ಮನುಷ್ಯನು ಬದುಕಲ್ಲ ಅಂತ ಹೇಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಮತ್ತು ಅತಿ ಹೆಚ್ಚಿಗೆ ಆಹಾರ ಸೇವನೆ ಮಾಡ್ಲಿಕ್ಕೆ ಸಾಧ್ಯ ಅದನ್ರಿ. ಮನುಷ್ಯ 2 ರೊಟ್ಟಿ ಇಷ್ಟು ರೈಸ್ ಸೇವನೆ ಮಾಡ್ತಾನೆ ಅನ್ಕೋರಿ, 4 ರೊಟ್ಟಿ ಇಷ್ಟು ರೈಸ್ ಸೇವನೆ ಮಾಡ್ಲಿಕ್ಕೆ ಸಾಧ್ಯ ಅದನ? ಏನು ಸಾಕಂತಾನ ಮನುಷ್ಯ? ಏನು ಸಾಕಂತಾನ? ಆಹಾರನೇ. ರೊಟ್ಟಿ ಇದು ಆಹಾರ ನೀಡ್ತಲ್ಲ, ನೀವು ಎಷ್ಟು ರುಚಿಕರ ಆಹಾರ ಮಾಡ್ರಿ, ಎಷ್ಟು ರುಚಿಕರ ಆಹಾರ ಇದ್ರು ಕೂಡ ಸಾಕಪ್ಪ ಹೊಟ್ಟೆ ತುಂಬ ಹೆಚ್ಚಿಗೊಂಡ್ರ ಏನಾಯ್ತದ, ಉಲ್ಟಿ ಆಗೋಯ್ತು ಪ್ರೇರೆ. ಆದರೆ ಅದಕ್ಕೆ ಹೇಳ್ತಾನೆ, ವಾಕ್ಯ ಹೇಳ್ತಂದ್ರೆ ಮನುಷ್ಯ ರೊಟ್ಟಿ ತಿಂದ್ರೆ ಮಾತ್ರ ಬದುಕುವುದಿಲ್ಲ, ದೇವರ ವಾಕ್ಯವನ್ನು ಸೇವನೆ ಮಾಡಬೇಕು. ದೇವರ ವಾಕ್ಯ ಸೇವನೆ ಮಾಡಬೇಕಾದ್ರೆ ದೇವರ ವಾಕ್ಯದ ಅನುಸಾರವಾಗಿ ನೀವು ನಡೆಯೋದಕ್ಕಾಗಿ ನೀವು ಪ್ರಯಾಸ ಪಡಬೇಕು. ಯೇಸು ಸ್ವಾಮಿ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡುವಾಗ ಎಷ್ಟೋ ಸೈತಾನ ಶೋಧಿಸನ್, ಎಷ್ಟು ಯಾವ ರೀತಿಗೆ ಶೋಧಿಸನ್ ಗೊತ್ತದನ, ಬಹಳ ಹಲವಾರು ರೀತಿಗಾಗಿ ಆ ಶೋಧಿಸನ್ ಪ್ರೇರೆ. ಆದರೆ ದೇವರು ಯೇಸು ಸ್ವಾಮಿ ಆ ಶೋಧನೆಗೆ ಒಳಗಾಗಿದ್ದಿಲ್ಲ, ಸೈತನನ್ನು ಗದರಿಸನ್, ಅದಕ್ಕೆ ಎದುರಿಸನ್, ಮಾತಿನ ಅನುಸಾರವಾಗಿ ಅದಕ್ಕೆ ಮಾತಾಡಿ ಏನು ಮಾಡ್ಯಾನ, ಅದಕ್ಕೆ ಸರಿ ಮಾಡ್ಯಾನ ಪ್ರಿಯರೇ. ನೀನು ನಿನ್ನ ಕರ್ತನಾಗಿರ್ತಕ್ಕಂಥ ದೇವರಿಗೆ ನೀನು ಅಡ್ಡಿಬಿಡು ಅಂತ ಹೇಳ್ಯಾನ. ಆತನಿಗೆ ಸ್ತುತಿ ಮಾಡತನಿಗೆ ಆರಾಧನೆ ಮಾಡಿ ಎಂಬುದಾಗಿ ಸೈತನ ಕೂಡ ಎಚ್ಚರಿಸನ್. ಇವತ್ತು ನಾವು ಎಚ್ಚರಿಸ್ತೇವೆ ಸೈತನಗ. ಇವತ್ತು ನೀವು ಸೈತನ ಗದರಿಸ್ತೀರಿ. ನಿಮ್ಮ ಮನೆಗೆ ಯಾರಿಗೋ ದೇವೋ ಭಾನುಮತಿನೋ ಅಥವಾ ಯಾರಿಗೋ ಆಗ್ಯದ ಅನ್ಕೋರಿ, ಅದಕ್ಕೆ ನೀವು ಗದರಿಸ್ತೀರಿ, ಅದಕ್ಕೆ ನೀವು ಎಚ್ಚರಿಸ್ತೀರಿ. ಅಷ್ಟು ಕೆಪಾಸಿಟಿ ಶಕ್ತಿ ನಿಮ್ಮಲ್ಲಿ ಅದನ್ನ ಪಡ್ಕೊಳ್ರಿ. ಅದು ಬಂದಾಗ ಯಾಕೆ ಬಂದಿದೆ ಹೇಳು, ಯಾರು ಮಾಡ್ಯಾವ ಹೇಳು, ಎಲ್ಲಿಂದ ಬಂತು ಪೂರ ಕೇಳೋ, ಅದು ಪೂರ ಕೆದರಿ ಕೇಳುವ ಹಾಗೆ ನಾವು ಮಾಡ್ತೇವೆ ಪ್ರೇರೆ. ಆದರೆ ಇದು ದೇವ್ರ ದೃಷ್ಟಿಯಲ್ಲಿ ಸರಿಯಲ್ಲ. ಒಂದು ನಿಮ್ಮ ಜೀವನ ಅಳವಡಿಸ್ಕೊಂಡಿರಬೇಕು, ಏನಂದರೆ ಮನುಷ್ಯ ರೊಟ್ಟಿ ತಿಂದರೆ ಮಾತ್ರ ಬದುಕೊಳ್ಳಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಮನುಷ್ಯನು ಬದುಕ್ತಾನೆ ಎಂಬುದಾಗಿ ನಮ್ಮ ಪೂರ್ವಿಕರ ಜೀವಿತದಲ್ಲಿ ಕೂಡ ಇದಾಗ್ಯ. ಅದು ಆದಿಕಾಂಡ 3ನೇ ಅಧ್ಯಾಯ 2, 3, 4 ವಚನ 4, 5 ತನಕ ಹೋದ್ರಿ. ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ.
ಹೇಳಿದ್ದಾನೆ ಎಂದು ಅಂದಳು. ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ ನೀವು ಹೇಗೂ ಸಾಯುವುದಿಲ್ಲ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ. ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತ್ತು. ಸೈತನನು ಬಂದು ಹವಳು ಕೇಳತಾನ. ಪ್ರಿಯರೇ, ಇವತ್ತು ಯಾರು ಕಿವಿ ಮಾತಿಗೆ ಹೆಚ್ಚಿಗೆ ಅವಕಾಶ ಕೊಡ್ತಾರ? ಯಾರು ಹೆಚ್ಚಿಗೆ ಕಿವಿ ಮಾತಿಗೆ ಕೊಡ್ತಾರೆ? ಹೆಣ್ಮಕ್ಳು. ಯಾರ ಎಕ್ಕ ಹಿಂಗ ಅಂತಿಗ್ತಾಳ, ಯಾನಕ್ಕ ಅಂತೇಳಿ ಪೂರ ಕೆಲಸ ಎಲ್ಲೇ ಬಿಟ್ಕೊಟ್ಟು, ಈ ಅಕ್ಕನ ಕಹಾನಿದಾಗ ಒಂದ್ಸರ್ತಿ ಗಂಡನ ಕೈಲಿ ಪೆಟ್ಟು ತಿಂದಂತ ಹೆಣ್ಮಕ್ಳು ಬಿ ನಾವು ನೋಡಿದೆವು. ಕುರಿ ಮಾಂಸ ತಂದು ಅಡುಗೆ ಮಾಡ್ಲಕ್ಕ ಕೊಟ್ಟಾರಂತ. ಯಾರು? ಗಂಡ. ಕುರಿ ಮಾಂಸ ತಂದು ಅಡುಗೆ ಮಾಡ್ಲಕ್ಕ ಯಜಮಾನ್ ತಂದು ಕೊಟ್ಟನಂತ. ಕೊಟ್ಟಿರುವಾಗ ಹಿಂಗೆ ತೊಳೆದು ಬಾಜಿಗಿಟ್ಟಳಂತ. ತೊಳೆದು ಬಾಜಿಗಿಟ್ಟಳಂತ. ಪಕ್ಕದ ಮನೆಯವ್ರು ಇನ್ನೊಬ್ಬರು ಬಂದು, ಅಯ್ಯಕ್ಕ ಮನಕ್ಕೆ ಹಂಗಾಗ್ಯದಂತ ನಿನಗೆ ಗೊತ್ತಿಲ್ಲ ಅಂದಾಗ 10-15 ನಿಮಿಷ ಇಲ್ಲಿ ಹೋಗ್ಯದ. ಈ 10-15 ನಿಮಿಷ ಇಲ್ಲಿ ಹೋಗ್ಯದ. ಅದ್ ಕಡೆ ಆ 10-15 ನಿಮಿಷದಾಗ ಆ ಬೆಕ್ಕು ಇದ್ದೊಟ್ಟು ಮಾಂಸ ಎಲ್ಲ ತಿಂದಾಕ್ಯದ. ಇದ್ದೊಟ್ಟು ಮಾಂಸ ಎಲ್ಲ ಕುರಿ ಮಾಂಸ ಖತಮ್ ಆಗೋಯ್ತು. ಈಗ ಅಕ್ಕ ಹೋಗಿ ಅಲ್ಲಿ ಮಾಂಸ ಹುಡುಕ್ಲತ್ತಾಳ, ಒಂದು ಮಾಂಸದ ತುಂಡು ಕೂಡ ಅಲ್ಲಿಲ್ಲ. ಇವ್ರು ಸಾಬೂರು ಸುಮ್ಮನೆ ಇರ್ತಾರೆ. ಈಗ ಸುಮ್ಮನೆ ಇರ್ತಾರ? ದುನಿಯದ ಪಿರಿಯದ ಮಾಂಸ ತಂದು ಕೊಟ್ಟಿದ್ದೀನಿ ನಿನಗ, ಏನಾಯ್ತು? ಹೋಯ್ತು, ನೀನೇ ತಿಂದಾಕದೆ. ಹಿಂಗ ಇಲ್ಲ ರೀ, ಆ ಪಕ್ಕದ ಮನೆದ ಅಕ್ಕ ಬಂದಿಳು, 1-2 ನಿಮಿಷ ಮಾತಾಡ್ಕೊಂಡು ನಿಂತಿದ್ದ, ಮಾತಾಡ್ಕೊಂಡು ಹೇಳಕ್ಕೆ ಈ ಕಡೆದು ಬೆಕ್ಕು ತಿಂದೋಗ್ಯದ್ರಿ. ಈಗ ಯಾರು ತಿನ್ಬೇಕು ಮತ್ತೆ ಪೆಟ್ಟು? ಅಂದ್ರೆ ಯಾಕೆ ವಿಷಯಗಳತ್ತಂದ್ರೆ, ಕಿವಿ ಮಾತು ಇಷ್ಟು ಭಯಂಕರವಾಗಿ ಶೋಧಿಸ್ತದೆ ನಿಮಗೆ, ಅಷ್ಟು ಭಯಂಕರ ಶೋಧಿಸೋದು. ಕಿವಿ ಮಾತು ನಿಮ್ಮ ಸಂಸಾರ ಹಾಳು ಮಾಡ್ತದೆ, ಕಿವಿ ಮಾತು ನಿಮ್ಮ ಕುಟುಂಬ ಹಾಳು ಮಾಡ್ತದೆ, ಕಿವಿ ಮಾತು ನಿಮ್ಮ ಜೀವನ ಸರ್ವನಾಶ ಮಾಡ್ತದೆ. ಕಿವಿ ಮಾತಿಗೆ ಅವಕಾಶ ಕೊಡಬಾರ್ದು. ಅವಳು ಕಿವಿ ಮಾತಿಗೆ ಅವಕಾಶ ಕೊಟ್ಟವಳು. ನಿಮಗೆ ಗೊತ್ತಿಲ್ಲ ಎಂಬ ಶಬ್ದ ತೆಗೆದುಕೊಂಡು ಸೈತಾನ ಮಾಡಿದ, ಅವಳು ಶೋಧಿಸಿದ. ಆದರೂ ಕೂಡ ಅವಳು ಹೆದರಿಸಿಡಲ್ಲಿ. ದೇವರ ನಮಗೆ ಸ್ಪಷ್ಟವಾಗಿ ಹೇಳ್ತಾನೆ, ಈ ಮರದ ಹಣ್ಣನ್ನು ತಿನ್ನಬೇಡ್ರಿ, ತಿಂದಾಗ ನೀವು ಸತ್ತೋಯ್ತೀರಿ ಅಂತ ದೇವರು ಹೇಳಿ ನಮಗೆ. ಬೇಡ ನಾವು ತಿಂಬಲ್ಲೇ ಒಂದಾಗ, ಇಲ್ಲ ಅದು ಹಾಂಗಿಲ್ಲ, ಇದು ಹಿಂಗದ ಎಂಬುದಾಗ ಹೇಳ್ತದೆ. ಪ್ರೇರ ಸೈತಾನ ನಿಮ್ಮ ಕಣ್ಣುಗಳು ತೆರೀತಾವೆ, ನೀವು ಒಳ್ಳೆಯವರಾಗೋಯ್ತೀರಿ, ನೀವು ಅದ್ಭುತ ಶಕ್ತಿ ಹೊಂದ್ಕೊಳ್ತೀರಿ, ನೀವು ಹಂಗಾಯ್ತೀರಿ ಹಿಂಗಾಯ್ತೀರಿ ಎಂಬುದಾಗಿ ಏನು ಮಾಡ್ತಾ ಸೈತಾನ ಮನಸ್ಸು ಶೋಧಿಸಲು. ಈ ಬುಡ್ಬುಡಿಕೆಯರು ಬರ್ತಾರೆ ನೋಡ್ರಿ ಮನೆಗುಂಟ, ಗೊತ್ತದ ನಿಮ್ಗೆ? ಬಲ ಗಿಳಿ ಬಲ ಎಂಬರು ಬೇರೆ ಜೋಳಿಗೆ ಹಾಕೊಂಡು ಈ ನಿಮ್ಮ ಮನೆಗಳಿಗೆಲ್ಲ ಬಂದು ಅವ್ರು ಮೊದಲಿಂದ ಯಾರಿಗೆ ಶೋಧಿಸ್ತಾರೆ? ಅವ್ರು ಮೊದಲು ಯಾರಿಗೆ ಹಿಡಿತಾರೆ? ಅವ್ರು ಹೆಣ್ಮಕ್ಳಿಗೆ, ಅಮ್ಮ ಹೊಸ ಸೀರೆ ಕೊಡ್ರಿ, ಹೊಸ ಸೀರೆ ಇದ್ರೆ ಇದು ಬಲ ನಿಮ್ಗೆ ಹೊರಗೆ ಬರ್ತದ, ಈ ಹಳೆ ಬಟ್ಟೆ ಕೊಟ್ಟರೆ ಬರಲ್ಲ. ಯಾವ ಸೀರೆ ಹೊಸದ್ ಬೇಕು. ಮತ್ತು 1100 ರೂಪಾಯಿ ಚಿಲ್ಲರ ಏನೋ ಅದಕ್ಕೇನೋ ಅಂತ ನಂಗೆ ಅರ್ಲ ಕುಂಟಿಲ್ಲ. 1151 151 551 ಇವೆಲ್ಲ ತಂದಿಡಂದ್ರೆ ಗಬ ಎಲ್ಲ ಇಷ್ಟು 4 ಮಾತು ಹೇಳಕ್ಕೆ ಎಲ್ಲ ತಂದಿಕ್ತೇವೆ, ಎಲ್ಲ ಮಾಡಿತ್ತೇವೆ. ಬಟ್ ಅದು ಅವ ಹೇಳಿನಪ್ಲೆ ಮನೆಗೆ ಏನು ಆಗಲ್ಲ, ನಡೆಯಲ್ಲ. ಅಂದರೆ ಈ ಶೋಧಕನು ಹೇಗೆ ಬರುತ್ತಾನೆ ಎಂಬುದಾಗಿ ನಿಮ್ಮನ್ನು ನಾನು ತಿಳಿಸುವಾಗ, ಶೋಧಕ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕಪಕ್ಕದವ್ರ ಕುಟುಂಬದಿಂದ ಕೂಡ ಬಂದು ನಿಮ್ಮನ್ನು ಶೋಧಿಸ್ತಾನೆ. ಆದರೆ ಆ ಶೋಧಕನಿಗೆ ಎದುರಿಸ್ತಕ್ಕಂಥ ಒಂದು ಧೈರ್ಯ, ಬಲ, ಶಕ್ತಿ ನಿಮ್ಮಲ್ಲಿರ್ಬೇಕು. ಅವಳು ಹೆದರಿಸ್ಯಾಳ. ಆದ್ರೆ ಮತ್ತೇನಾಗ ಕಿವಿ ಮಾತಿಗಿಲ್ಲ, ನಿನಗೆ ಗೊತ್ತಿಲ್ಲ, ನೀ ತಿಂದ ತಕ್ಷಣ ನೀನು ಹಿಂಗಾಗೋಯ್ತಿ ಅಂದ ತಕ್ಷಣ ಏನು ಮಾಡೋಣ, ತಿನ್ನುವುದಕ್ಕಾಗಿ ಪ್ರಯಾಸ ಪಟ್ಟಾಳು. ಪ್ರಿಯಲ್ಲಿ ಅವಳು ಕಿವಿ ಮಾತಿಗೆ ಒಳಗಾಗಿದ್ದು ಒಂದು ಶೋಧಿಸಲ್ಪಟ್ಟಂಥ ಒಂದು ವ್ಯಕ್ತಿ ಅವುಗಳ ಪ್ರಯಾತ. ತಾನು ಶೋಧಿಸಲ್ಪಟ್ಟೇನು ಮಾಡೋಣ, ತನ್ನ ಜೀವಿತನೇ ಅದ್ಭುತವಾಗಿ ಹಣ್ಣುಗಳನ್ನು, ಜೀವ ವೃಕ್ಷದ ಹಣ್ಣನ್ನು ತಿಂದು ನೀನು ಬದುಕೆಂಬುದಾಗಿ ದೇವರು ಆಜ್ಞಾಪಿಸಿಕೊಟ್ಟಿರುವಾಗ ಆ ಹಣ್ಣು ತಿಂಬದು ಬಿಟ್ಟು ಕಷ್ಟಕ್ಕೆ ಒಳಗ್ಯಾರ. ಪ್ರೇರೆ ಯಾಕೆ ಕಷ್ಟಕ್ಕೆ ಒಳಗ್ಯಾರ ಗೊತ್ತದನ್ನ ಇಲ್ಲಿ ಮುಂದಿನ ವಚನ ನೋಡಿ ಸ್ಪಷ್ಟವಾಗಿ. ಅದೇ ಆದಿಕಾಂಡ 3ನೇ ಅಧ್ಯಾಯ 6-7 ವಚನ ಹೋದ್ರಿ. ಆಗ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡಲಿದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳನ್ನು ತೆರೆದವು. ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಹುಟ್ಟುಕೊಂಡರು.
ಅವ್ರಿಗೆ ಅರಿವು ಉಂಟಾಗೋಯ್ತು, ಅವ್ರಿಗೆ ತಿಳಿವು ಉಂಟಾಯ್ತು. ಏನು ತಿಳಿವು ಉಂಟಾಯ್ತು? ಲೋಕದ ಒಂದು ಮನೋಭಾವನೆ ಅವರಿಗೆ ಗೊತ್ತಾಗೋಯ್ತು ಪ್ರಿಯರೇ. ನಾವು ಲೋಕದಲ್ಲಿ ಹೀಗಿದ್ದೇವಲ್ಲ, ನಾವು ಲೋಕದಲ್ಲಿ ಇಂಥ ಒಂದು ನಮ್ಮ ಶರೀರದಲ್ಲ ಎಂಬುದಾಗಿ ಯಾವ ತಿಂದರ ಪಾಪದ ಹಣ್ಣನ್ನು ಅವ್ರು ತಿಂದರೆ ಸ್ಪಷ್ಟವಾಗಿ. ಪಾಪದ ಹಣ್ಣುಗಳನ್ನು ತಿಂದ ತಕ್ಷಣ ಅವ್ರ ಕಣ್ಣುಗಳನ್ನು ತೆರೆಯಲ್ಪಟ್ಟವು ಪ್ರಿಯರೇ. ಇವತ್ತು ಆ ಪಾಪದ ಹಣ್ಣುಗಳನ್ನು ಎಷ್ಟು ಜನ ತಿಲ್ಲತ್ತಿಲ್ಲ, ಆ ಪಾಪದ ಹಣ್ಣಿಗೆ ಎಷ್ಟು ಜನರು ಒಳಗಾಗ್ಲತ್ತಿಲ್ಲ, ಆ ಪಾಪ ಶೋಧಿಸ್ತಕ್ಕಂಥ ವಿಷಯದಲ್ಲಿ ಎಷ್ಟು ನೀವು ಒಳಗಾಗಿ ಗೊತ್ತು ಶೋಧನೆಗೆ ಒಳಗಾಗ್ಲತ್ತಿಲ್ಲ. ಇವತ್ತು ಅನೇಕ ಒಂದು ಯೌವನಸ್ಥರು ಇವತ್ತು ನಿಮ್ಮ ಜೀವಿತ, ನಿಮ್ಮ ಕುಟುಂಬ ಯಾಕೆ ಸರ್ವನಾಶ ಆಗ್ಲತ್ತದ? ಯಾವ ವಿಷಯವಾಗಿ ನೀವು ಉನ್ನತ ಸ್ಥಾನಕ್ಕೆ ಬೆಳಿಲತ್ತಿಲ್ಲ? ಯಾವ ವಿಷಯವಾಗಿ ಇವತ್ತು ನೀವು ಬಿದ್ದೋಗ್ತಕ್ಕಂಥ ಕಾರಣಗಳು ಗೊತ್ತದನ್ನ? ಇಂಥ ವಿಷಯಗಳೇ. ಇಬ್ಬರು ಸ್ನೇಹಿತರು ಒಟ್ಟಾಗಿ ಸೇರಿ, ಓ ನಿನಗೆ ಹಿಂಗಿಲ್ಲದ್ರೆ ಇಲ್ಲ ನಂಗಿಲ್ಲಪ್ಪ ಅಂದಾಗ ಮತ್ತೊಬ್ಬರು ಅದಕ್ಕೆ ಸೇರ್ಪಣೆ ಮಾಡ್ತಾರೆ ಸ್ಪಷ್ಟವಾಗಿ. ನನ್ನ ಸೋದರ, ನೀನು ಒಂದು ವೇಳೆ ಉತ್ತಮರಾಗಿ ನೀನು ಬೆಳಿಬೇಕಾದ್ರೆ ಈ ಶೋಧಕನಿಂದ ದೂರ ಇರಬೇಕು. ಈ ಶೋಧಕನಿಂದ ದೂರ ಇರಬೇಕಾದ್ರೆ ದೇವರಿಂದ ಬರ್ತಕ್ಕಂಥ ಪ್ರತಿಯೊಂದು ಮಾತುಗಳನ್ನು ನೀವು ಸೇವನೆ ಮಾಡಿ ಆತನ ಮಾತಿನ ಅನುಸಾರವಾಗಿ ನೀನು ನಡೆಯೋದಕ್ಕಾಗಿ ನೀವು ಪ್ರಯತ್ನ ಪಡಬೇಕು. ಅವ್ರ ಕಣ್ಣುಗಳನ್ನು ತೆರೆದವ ಪ್ರಿಯರೇ. ಅವ್ರ ಕಣ್ಣುಗಳನ್ನು ತೆರೆಣ ಅವ್ರು ಏನು ತಿಳ್ಕೊಂಡ್ರೆ, ಅಯ್ಯೋ ನಾವು ಬತ್ತಲಾಗಿದ್ದೇವಲ್ಲ, ಅಲ್ಲಿ ಯಾರೂ ಇಲ್ಲ, ಬೇರೆ ನೋಡ್ತಕ್ಕಂಥವ್ರು ಯಾರೂ ಇಲ್ಲ, ಅಲ್ಲಿ ಖಾಲಿ ದೇವರೊಬ್ಬನೇ ಆ ಯದೋನ್ ತೋಟದಲ್ಲಿ ಬಂದು ನೋಡ್ತಕ್ಕಂಥ ಬೇರೆ ಯಾರು ವ್ಯಕ್ತಿಗಳಲ್ಲಿ. ಆದರೆ ಸೈತನನ್ನು ಬಂದು ಅವಳಗ ಶೋಧಿಸಿದ ತಕ್ಷಣ ತಿಂದಳ ತನ್ನ ಗಂಡನಿಗೆ ಕೂಡ ಏನು ಮಾಡಲ ಒಪ್ಪಿಸ್ಕೊಟ್ಟಳ ಪ್ರೇರೆ. ಆತನು ಕೂಡ ತಿಂದನೆ ಸ್ಪಷ್ಟವಾಗಿ. ಹಲ್ಲೆಲೂಯಾ. ಅದಕ್ಕೆ ನೀವು ಇಂಥದ್ದು ಶೋಧನೆಗೆ ಒಳಗಾಗಬಾರ್ದು. ದೇವರ ಬಾಯಿಂದ ಬರ್ತಕ್ಕಂಥ ಪ್ರತಿಯೊಂದು ಮಾತಿನಿಂದ ನೀವು ಬದುಕುವರಾಗಬೇಕಾದರೆ, ದೇವರ ವಾಕ್ಯವನ್ನು ನೀವು ಸೇವನೆ ಮಾಡಬೇಕಾದರೆ ಈ ಸೈತನಿಗೆ ನೀವು ಒಳಗಲಕ್ಕೆ ಅವಕಾಶ ಇಲ್ಲ. ಈ ಸೈತನನ್ನು ಎದುರಿಸ್ಬೇಕು. ಯೇಸು ಯಾಕೆ ಬಂದನ? ಯಾಕೆ 40 ದಿನ ಉಪವಾಸ ಪ್ರಾರ್ಥನೆ ಮಾಡಬೇಕಾಯ್ತು? ಯೇಸು ಯಾಕೆ ಲೋಕಕ್ಕೆ ಬಂದು ಅಷ್ಟು ಶೋಧಿಸಲ್ಪಟ್ಟನ ಗೊತ್ತದ? ಇವ್ರು ಮಾಡಿರ್ತಕ್ಕಂಥ ಪಾಪನೇ. ಇವತ್ತು ಈ ಮನುಷ್ಯ ಎಂಬ ಪ್ರತಿಯೊಬ್ಬನಿಗೆ ಏನಾಗ್ಯದ ಅಂಟುಕೊಂಡು ಉತ್ಪತ್ತಿ ಆಗಲದ ಪ್ರೇರೆ. ಅವತ್ತು ಇವ್ರು ಮಾಡಿರ್ತಕ್ಕಂಥ ತಪ್ಪೆ, ಇವ್ರು ಮಾಡಿರ್ತಕ್ಕಂಥ ದ್ರೋಹನೇ. ಇವತ್ತು ನಮ್ಮ ಪಿತೃಗಳು ಮಾಡಿರ್ತಕ್ಕಂಥ ಪಾಪ, ದ್ರೋಹ, ಅಪರಾಧ ಇವತ್ತು ನಾವು ಅನುಭವಿಸ್ಲತ್ತೇವೆ ಪ್ರೇರೆ. ಅದಕ್ಕೆ ನೀವು ಯಾರ ಸಂತತಿ ಅಂತ ಹೇಳ್ತಾರ? ಹಲ್ಲೆಲೂಯಾ. ನೀವು ಯಾರ ಸಂತತಿ ಅಂದ್ರೆ ಏನು ಹೇಳ್ತೀರಿ? ಅಬ್ರಹಾಮನ. ಒಂದು ವೇಳೆ ಈ ಆದಾಮನು ಈ ಹವ್ವಳು ಒಂದು ವೇಳೆ ಉತ್ತಮರಾಗಿ ಆ ದಿನ ಯಾವುದು ದೋಷ ಅಪರಾಧ ಇಲ್ಲದ ಜೀವನ ಮಾಡ್ತೀರಂದ್ರೆ ಯಾರ ಸಂತತಿ ಹೆಸರು ಬರ್ತಿತ್ತು? ಆದಾಮನ ಸಂತತಿ ಎಂಬುದಾಗ ನಾವು ಹೇಳ್ಕೊಳ್ಳೋಕೆ ಒಂದು ಅವಕಾಶ ಚಾನ್ಸಸ್ ನಮಗೆ ಇರ್ತಿತ್ತು ಪ್ರೇರೆ. ಆದರೆ ಈ ಮೊದಲನೇ ಆದಾಮನ ತಪ್ಪು ಪಾಪ ದ್ರೋಹ ಮಾಡಿದ ಕಾರಣ ಇಲ್ಲಿ ಮುಂದೆ ಬಂದಾಗ ದೇವರು ಸರಿ ಮಾಡ್ಲಿಕ್ಕೆ ಎಷ್ಟೋ ಪ್ರಯತ್ನ ಪಟ್ಟನ. ಅಬ್ರಾಹ್ಮನಿಗೆ ತೆಗೆದುಕೊಂಡು ಬಂದನ. ಅಬ್ರಾಹ್ಮನ್ ಕೂಡ ಅನೇಕ ಒಂದು ಶೋಧನೆಕ ಒಳಗನ ಪ್ರೇರೆ. ಅಬ್ರಾಹ್ಮನ್ ತನ್ನ ಮುಪ್ಪಿನ ವಯಸ್ಸಿನಲ್ಲಿ ಮಗುವನ್ನು ಎತ್ತಿದಾಗ ಆ ಮಗುವಿಗೆ ದೇವನ ಸಮರ್ಪಣೆ ಮಾಡಂತೇಳಿ ಒಪ್ಪಿಸ್ಕೊಳ್ಳೋದನ್ನ ಪ್ರೇರೆ. ಆ ಮಗುವನ್ನ ಪ್ರೀತಿ ಮಾಡಿದ್ದ ಮಗುನನ್ನು ತಂದು ಒಪ್ಪಿಸಂದ್ರ ಅಲ್ಲಿ ಹವ್ವಳು ಎಷ್ಟು ಒಂದು ಅದ್ಭುತವಾಗಿ ಮುಪ್ಪಿನ ವಯಸ್ಸಿದಾಗ ಮಗ ಕೊಟ್ಟನ ದೇವರು ಮತ್ತೆ ಮಗುವಿನ ಒಪ್ಪಿಸ್ಬೇಕು ಅನ್ಕೊಂಡಿಲ್ಲ. ತಂದಳ ತಗೊಂಡು ಹೋಗಿ ಅಂದಳ. ತಗೊಂಡಾಗ ಹೋಮ ಮಾಡೋ ಅಂದರೆ ಯಾಕೆ ನಾನು ಬಲಿಯನ್ನು ಅರ್ಪಿಸುವಾಗ ಸ್ಪಷ್ಟವಾಗಿ ಅಬ್ರಾಮ ನಿಂದ್ರು ಅಂತ ಹೇಳ್ಯಾನ. ಅಬ್ರಾಹ್ಮ ಕೂಡ ಪರೀಕ್ಷಿಸನ್ ದೇವರು, ನೀನು ನಿಂದುರ ಅಂತೇಳ. ಕುರಿ ಎಲ್ಲದ ಅಲ್ಲಿ ಮುಳ್ಳಿನ ಪೊದೆಯಲ್ಲಿ ಸಿಕ್ಬಿದ್ದದ. ಆ ಕುರಿ ತಂದ ಏನು ಮಾಡ್ಯಾನ ಅಲ್ಲಿ ಬಲಿ ಅರ್ಪಿಸನ್ ಪ್ರೇರೆ. ಇವತ್ತು ನಾನು ಸೋದರ ನೀವು ಶೋಧನೆಗೆ ಒಳಗಾಗ್ಲತ್ತೀರಿ. ಈ ಶೋಧನೆಯಿಂದ ನೀವು ಹೊರಗೆ ಬರಬೇಕಾದ್ರೆ, ಈ ಶೋಧನೆಗಳಿಂದ ನೀವು ಹೊರಗೆ ಬೀಳಬೇಕಾದ್ರೆ ನೀವು ದೇವರಿಂದ ಬರ್ತಕ್ಕಂಥ ಒಂದು ಪ್ರತಿಯೊಂದು ಮಾತು ನೀವು ಸೇವನೆ ಮಾಡ್ತಕ್ಕಂಥರಾಗಿರ್ಬೇಕು ಪ್ರೇರೆ. ಹಲ್ಲೆಲೂಯಾ. ಎದಕ್ಕೆ ಒಳಗಳ ಈ ಹವ್ವಳು ಎದಕ್ಕೆ ಒಳಗಾಗಳ? ಎದಕ್ಕೆ ಒಳಗಾಗ್ರಿ? ಯಾವ ಮಾತಿಗೆ? ಕಿವಿ ಮಾತಿಗೆ ಒಳಗಾಗ್ಯಾಳ. ಸೈತನ ಬಂದು ಆ ಹವ್ವಳಗ ಶೋಧಿಸಿದ, ಸೈತನ ಬಂದು ಶೋಧಿಸ. ಆದರೆ ಎದುರಿಸೋಳಾಕಿಲ್ಲ ಅಂತಿಲ್ಲ, ಎದುರಿಸೋದು ಪ್ರಯತ್ನ ಪಟ್ಟಳ. ಆದರೆ ಅದು ಆ ಹವ್ವಳಗ ಸೈತನು ಆಸೆ ಹಚ್ಚದ ಪ್ರೇರೆ. ಏನು ಆಸೆ ಹಚ್ಚಂದರೆ, ನೀವು ತಿಂದಿರ ನಿಮ್ಮ ಕಣ್ಣುಗಳು ತೆರಿತವ, ಹೀಗಾಯ್ತೀರಿ, ನೀವು ಒಳ್ಳೆಯದ್ರ ಕೆಟ್ಟದ ಅರಿವನ್ನು ಉಂಟಾಯ್ತು ನಿಮ್ಗೆ, ನೀವು ಅದ್ಭುತವಾಗಿ ನೀವು ಬೆಳಿತೀರಿ ಎಂಬುದಾಗಿ, ಅದ್ಭುತವಾಗಿ ಉನ್ನತ ಸ್ಥಾನಮಾನಕ್ಕೆ ಬರ್ತೀರಿ ಎಂಬುದಾಗಿ ಅಲ್ಲಿ ಶೋಧಿಸದ ಸೈತನು ಶೋಧನೆ ಕೊಳಗಳ ಪ್ರೇರೆ. ಆದರೆ ಯೇಸು ಸ್ವಾಮಿ ಕೂಡ ಸೈತನ ಶೋಧಿಸ್ಲತ್ತದ. ಯೇಸು ಸ್ವಾಮಿ ಸೈತನಕ್ಕೆ ಶೋಧಿಸುವಾಗ ಒಳಗಾಗಿಲ್ಲ ಪ್ರೇರೆ. ಯೇಸು ಸ್ವಾಮಿ ಎದುರಿಸನ್ ಮನುಷ್ಯನ ಬಾಯಿಂದ ಬರ್ತಕ್ಕಂಥ ಏನು ಹೇಳ್ತಾನೆ ಸ್ಪಷ್ಟವಾಗಿ, ಇದು ತಿನ್ಬೋದು ಕರೆಕ್ಟ್ ಇಲ್ಲ. ಆದರೆ ದೇವರ ಬಾಯಿಲಿಂದ ಬರ್ತಕ್ಕಂಥ ಪ್ರತಿಯೊಂದು ಮಾತನ್ನು ಮನುಷ್ಯನು ತಿಂದು ಬದುಕ್ತಾನೆ ಅಂತ ಹೇಳ್ತಾನೆ ಪ್ರೇರೆ. ರೊಟ್ಟಿ ತಿಂದ್ರೆ ಮಾತ್ರ ಮನುಷ್ಯ ಬದುಕೋನಲ್ಲ, ದೇವರ ಬಾಯಿಂದ ಬರ್ತಕ್ಕಂಥ ಪ್ರತಿಯೊಂದು ಮಾತು ನೀನು ಸೇವನೆ ಮಾಡುವಾಗ ನೀನು ಬದುಕ್ತಿ ಪ್ರೇರೆ. ಲೂಕನ್ ಬರೆದ ಸುವಾರ್ತೆ 24ನೇ ಅಧ್ಯಾಯ 30-31 ವಚನ. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು
ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಅವರು ಆತನ ಗುರುತನ್ನು ಹಿಡಿದರು. ಆತನು ಅವರ ಕಣ್ಣಿಗೆ ಮಾಯವಾದನು. ಯಾರು? ಇಬ್ಬರು ಶಿಷ್ಯರು ಕಳೆದೋಗ್ಯಾರ. ಸ್ವಾಮಿ ಮರಣವನ್ನು ಜಯಿಸಿದಾಗ ಮರಣದಿಂದ ಗೆದ್ದಿರುವಾಗ ಹುಡುಕ್ಯಾನ ತಾನು. ಯಾರಿಗೆ ಹುಡುಕ್ಯಾನ? ನನ್ನ ಮಕ್ಕಳು ಎತ್ತೆತ್ತು ಹೋಗ್ಯಾರೋ, ನನ್ನ ಶಿಷ್ಯರು ಎಕಡೆ ಪ್ರಯಾಣ ಮಾಡತ್ತಾರೋ, ಯಾರ ಜೀವಿತ ಏನಾಗಿದೆ ಎಂಬುದಾಗಿ ತಿಳ್ಕೊಂಡು ಸ್ವಾಮಿ ಒಬ್ಬೊಬ್ಬರಿಗೆ ಹುಡುಕ್ಲತ್ತಾನ ಪ್ರೇರೆ. ಈ ಇಬ್ಬರು ಶಿಷ್ಯರು ಏನಾಗುತ್ತೆ, ನಮ್ಮ ಜೀವಿತ ಹೆಂಗಾಗೋಯ್ತಲ್ಲ, ಆತನಿಗೆ ಹಿಡ್ಕೊಟ್ರಲ್ಲ, ಆತನಿಗೆ ಹುಡಿದ್ರಲ್ಲ, ಸಮಾಧಿ ಆಗ್ತಾರಲ್ಲ, ಈಗ ನಮ್ಮ ಪರಿಸ್ಥಿತಿ ಏನು, ನಮ್ಮ ಜೀವಿತ ಏನೆಂಬುದಾಗಿ ಈ ಶಿಷ್ಯರು ತಿಳ್ಕೊಂಡು ಈಗ ನಮ್ಮ ಕೆಲಸ ನಮ್ಮ ಕಾರ್ಯ ನಾವು ಮಾಡ್ಕೊಬನ್ನಿ ಎಂಬ ತಿಳ್ಕೊಂಡು ಏನು ಮಾಡ್ತಾರ, ಓಡೋಲತ್ತಾರ ಪ್ರೇರೆ. ಅಲ್ಲಿಂದ ಓಡಿ ಹೋಗುವಾಗ ಬೇರೆ ಒಂದು ಪಟ್ಟಣ ಪ್ರಾಂತ್ಯಕ್ಕೆ ಹೋಗುವಾಗ ಸ್ವಾಮಿ ಅವ್ರ ಜೊತೆ ನಡ್ಕೊಂಡು ಬಂದಾನ. ಅವ್ರು ಏನೇನು ಹೇಳ್ತಾರೆ ಎಲ್ಲ ಮಾತುಗಳನ್ನು ಕೇಳಿಕೊಂಡು ಅವರಿಗೆ ಮಕ್ಕಳೇ ನಿಮಗೆ ಊಟಕ್ಕೆ ಏನಿಲ್ಲ ಎಂಬುದ ಅವ್ರಿಗೆ ಕೇಳತಾನ ಪ್ರೇರೆ. ಏನಿಲ್ಲ ಎಂಬುದಾಗ ಕೇಳತಾನ ಅವ್ರಿಗೆ. ಅಂದರೆ ಅಷ್ಟು ಕೇಳಿದ ಕೂಡ ಅವ್ರಿಗೆ ಗೊತ್ತಾಗ್ಲತ್ತಿಲ್ಲ, ಅವ್ರು ಉಂಟಾಗಿಲ್ಲ ಅವ್ರಿಗೆ. ಯಾವಾಗ ರೊಟ್ಟಿಯನ್ನು ತೆಗೆದುಕೊಂಡನ ದೇವರ ಸ್ತೋತ್ರವನ್ನು ಮಾಡಿ ಮುರಿದು ಅವ್ರಿಗೆ ಕೊಟ್ಟಾಗ ಅಥವಾ ಅವ್ರು ಕೊಡುತ್ತಿರಲಾಗಿ ಅವ್ರ ಕಣ್ಣುಗಳನ್ನು ತೆರೆದವ ಪ್ರೇರೆ. ಗುರುತಿಡ್ದಾರ. ಅವ್ರು ಯಾರು ಗುರುತಿಡ್ದಾರ? ಅಯ್ಯೋ ನನ್ನ ಸ್ವಾಮಿ, ಅಯ್ಯೋ ನಮ್ಮ ದೇವರು, ಅಯ್ಯೋ ನಮ್ಮ ಗುರು, ಅಯ್ಯೋ ನಮ್ಮ ತಂದೆ ಎಂಬುದಾಗಿ ಅವ್ರ ಕಣ್ಣುಗಳು ತೆರೆದ ತಕ್ಷಣ ಅವ್ರು ಏನು ಮಾಡ್ಯಾರ, ತಿಳ್ಕೊಂಡ್ರ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನೀನು ಕೂಡ ಕರ್ತನ ಸನ್ನಿಧಿಯಿಂದ ನೀನು ತಪ್ಪಿಸ್ಕೊಂಡಿರ್ಬೋದು, ಕರ್ತನ ಸಾವಸ್ಸು ನೀವು ದೂರ ಆಗಿರ್ಬೋದು, ದೇವರ ಸನ್ನಿಧಿಯಿಂದ ನೀವು ದೂರ ಆಗಿರ್ಬೋದು, ಅಥವಾ ಪ್ರಾರ್ಥನೆಯಿಂದ ನೀವು ದೂರ ಆಗಿರ್ಬೋದು, ಅಥವಾ ಪ್ರಾರ್ಥನೆ ಮಾಡ್ತಾನೆ ಏನೋ ಒಂದು ಬೇರೆ ಒಂದು ಸಮಸ್ಯೆ ಎದುರ್ಕೊಳತ್ತೇನೋ, ಅಥವಾ ದೇವರ ಸನ್ನಿಧಿಯನ್ನು ಸ್ವಲ್ಪಟ್ಟಿಗೆ ಎಷ್ಟೋ ನೀವು ದೂರ ಓಡತ್ತಿದೇನೋ, ದೇವ್ರು ನಿಂಗೆ ಅದ್ಭುತ ಮಾಡೇನೋ, ಸ್ವಸ್ಥತೆ ಕೊಟ್ಟನೇನೋ, ಅಥವಾ ನೀ ಮಾಡ್ತಕ್ಕಂಥ ಕೆಲಸದಲ್ಲಿ ಬರ್ಕತ್ತಿದ್ದಿಲ್ಲೇನೋ, ನೀನು ದೇವ್ರಿಗೆ ಕೆಲಸದಲ್ಲಿ ಬರ್ಕತ್ ಕೊಟ್ಟನೇನೋ, ಅಥವಾ ನಿಂಗೆ ಕೆಲಸ ಉದ್ಯೋಗ ಇಲ್ಲೇನೋ, ನಿಂಗೆ ಕೆಲಸ ಉದ್ಯೋಗ ದೇವ್ರು ಕೊಟ್ಟನೇನೋ, ಅಥವಾ ಅನೇಕ ಒಂದು ಸಮಸ್ಯೆ ಶೋಧನೆಗೆ ಒಳಗಾಗಿದ್ದಿ ಅದರಿಂದ ನಿಂಗೆ ಬಿಡುಗಡೆ ಮಾಡೇನೇನೋ. ಆದರೆ ದೇವರಿಂದ ನೀನು ಮರ್ತು ಹೋಗ್ಲತ್ತಿ ಸ್ಪಷ್ಟವಾಗಿ, ದೇವ್ರ ಸನ್ನಿಧಿಯಲ್ಲಿ ನೀವು ಓಡಾಡಿದೆ ಸ್ಪಷ್ಟವಾಗಿ, ದೇವರಿಂದ ನೀನು ದೂರ ಆಗ್ಲತ್ತಿದ್ದಿ. ಆದರೆ ದೇವ್ರು ಮತ್ತೂ ಕೂಡ ನಿಮ್ಮನ್ನು ಹುಡುಕ್ಲತ್ತಾನ ಪ್ರಿಯರೇ. ನೀ ಎಷ್ಟು ದೂರ ಓಡಿದ್ರು ಕೂಡ ದೇವ್ರು ನಿನ್ನ ಹುಡುಕ್ಲತ್ತಾನ. ಶಿಷ್ಯರು ಓಡತ್ತಾರ, ಅವ್ರಿಗೆ ಹುಡುಕ್ಲತ್ತಾನ. ಅವ್ರ ಹಸುವಿದಿಂದ ಬಳಲತ್ತಿರಲಿ, ಹಸುದಿಂದ ಅವರು ಬಳಲತ್ತಿರಿ ಸ್ಪಷ್ಟವಾಗಿ. ಆದರೆ ದೇವರು ಅವ್ರಿಗೆ ಸ್ಪಷ್ಟವಾಗಿ ಸ್ವಾಮಿ ನೋಡಿ ಅವ್ರಿಗೆ ಪರೀಕ್ಷಿಸಿ, ಅವ್ರ ಜೊತೆ ಹಿಂಬಾಲಿಸಿ, ಅವ್ರ ಜೊತೆ ನಡೆದು ಅವ್ರಿಗೇನು ಮಾಡತ್ತಾನ, ಪೋಷಣೆ ಕೊಡತಾನ ಪ್ರೇರೆ. ಅವ್ರಿಗೆ ಊಟದ ಒಂದು ವ್ಯವಸ್ಥೆ ಅಲ್ಲಿ ರೆಡಿ ಮಾಡತ್ತಾನ ಅವ್ರಿಗೆ ಸ್ಪಷ್ಟವಾಗಿ. ಅಂದರೆ ಪದ್ಧತಿ ಪ್ರಕಾರ ಯಾವಾಗಲೂ ಸ್ವಾಮಿ ರೊಟ್ಟಿನ ತೆಗೆದುಕೊಂಡು ಮೀನುಗಳನ್ನು ತೆಗೆದುಕೊಂಡು ಇರ್ತಾನೋ, ಕೈಯಲ್ಲಿ ಹಿಡ್ಕೊಂಡು ದೇವ್ರಿಗೆ ಸ್ತೋತ್ರ ಮಾಡ್ತಾನೆ ಆತಾನ, ಅಂದರೆ ಪ್ರಾರ್ಥನೆ ಮಾಡ್ತಾನೆ ಆತಾನ. ಇವತ್ತು ಕೆಲವೊಂದು ಕುಟುಂಬದಲ್ಲಿ ಊಟಕ್ಕೆ ಕೂಡ್ತಾರ, ಊಟಕ್ಕೆ ಯಾರು ಪ್ರಾರ್ಥನೆ ಮಾಡ್ತಾರೋ ಯಾರು ಪ್ರಾರ್ಥನೆ ಮಾಡಲ್ರೋ ಗೊತ್ತೇ ಇಲ್ಲ. ನೀವು ಪ್ರಾರ್ಥನೆ ಮಾಡಿ ದೇವ್ರಿಗೆ ಸ್ತೋತ್ರ ಹೇಳ್ತಿರೋ ಹೇಳಲ್ದೇನೆ ಸೇವನೆ ಮಾಡ್ತೀರೋ ಗೊತ್ತಿಲ್ಲ. ದೇವ್ರಿಗೆ ಸ್ತೋತ್ರವನ್ನು ಸಲ್ಲಿಸ್ತೀರಂದ್ರೆ ನಿಮ್ಮ ಊಟದಲ್ಲಿ ಬರ್ಕತ್ತಿರ್ತದೆ ಪ್ರೇರಿ, ನಿಮ್ಮ ಮನೆಗೆ ಅನ್ನಪಾನ ಮೇಲೆ ಬರ್ಕತ್ತಿರ್ತದೆ, ನೀವು ಪಟ್ಟಂಥ ಪ್ರಯಾಸದಲ್ಲಿ ಕೂಡ ನಿಮ್ಗೆ ಏನಿರ್ತದೆ, ಸಮೃದ್ಧಿ ಇರ್ತದೆ ಪ್ರೇರಿ. ಇವತ್ತು ನೀವು ದೇವ್ರಿಗೆ ಸ್ತೋತ್ರ ಸಲ್ಲಿಸ್ತಕೊಂಡ್ರಾಗಿಲ್ಲ, ಊಟ ಬಂದ ತಕ್ಷಣ ಎಷ್ಟು ದಿನ ಆಯಿತು ಊಟ ಮಾಡಿಲ್ಲ ಪ್ಲೇಟ್ದಾಗ ಹಾಕೋದೇ ತಡ ಇರ್ತದ. ಇನ್ನೊಂದು 4 ಮಂದಿಗಿನ ಪ್ಲೇಟ್ದಾಗ ತಾಯಿ ಮನೆಗೆ ನೀಡ್ತಾನೆ ಇರ್ತಾಳ. ಇವ್ರು ಅರ್ಧ ಊಟ ಖತಮೆ ಹೋಯ್ತು ಪ್ರೇರಿಯಲ್ಲಿ. ಎಲ್ಲರಿಗಿನ ಮುಂಚಿತವಾಗಿ ಯಾರಿಗೆ ಮೊದಲನೇ ಊಟ ಬರ್ತದೋ ಎಲ್ಲರಿಗಿನ ಮುಂಚಿತವಾಗಿ ಊಟ ಮಾಡೋರು ಮಾಡ್ತಾರೆ, ಕೈಗಳು ತಳ್ಕೊಂಡು ರೆಡಿ ಇರ್ತಾರೆ ಪ್ರೇರಿ. ಆದರೆ ಒಂದು ನಿಮ್ಗೆ ಹೇಳ್ತೆ, ಕುಟುಂಬವಾಗಿ ನೀವು ಆಹಾರ ಸೇವನೆ ಮಾಡುವಾಗ ಎಲ್ಲರೂ ಒಟ್ಟಾಗಿ ಸೇರಿ ಕೂತು ಎಲ್ಲರೂ ಪ್ಲೇಟ್ನಲ್ಲಿ ಬಂದ ತಕ್ಷಣ ಒಂದು ಸಣ್ಣ ಒಂದು ಪ್ರಾರ್ಥನೆ, ಅಂದರೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ಆ ಆಹಾರ ಕುಂತು ಎಲ್ಲರೂ ಸೇವನೆ ಮಾಡಿದ್ರಿ ಅಂದ್ರೆ ಯಾರ ಜಲ್ದಿ ಹೇಳಕ್ಕೆ ಸಾಧ್ಯ ಅದನ? ಹೇಳಕ್ಕೆ ಸಾಧ್ಯ ಅದನ? ಹೇಳಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಒಟ್ಟಾಗಿ ಸೇರಿ ದೇವ್ರ ಸ್ತೋತ್ರವನ್ನು ಸಲ್ಲಿಸಿ ನೀವು ಆಹಾರ ಸೇವನೆ ಮಾಡಬೇಕು. ಸ್ವಾಮಿ ಕೂಡ ಹಾಗೆ ಮಾಡ್ಯಾನ. ಸ್ವಾಮಿ ಶಿಷ್ಯರಿಗೆ ಕಲ್ಸ್ಯಾನ, ಒಂದು ಪದ್ಧತಿ ಕಲ್ಸ್ಯಾನ. ಊಟವನ್ನು ಅವ್ರಿಗೆ ಕೊಟ್ಟಾಗ ದೇವ್ರಿಗೆ ಸ್ತೋತ್ರ ಮಾಡ್ಯಾನ ಪ್ರೇರಿ ಆತನ ಸ್ಪಷ್ಟವಾಗಿ. ಅಂದ್ರೆ ಬರ್ಕತ್ ಇರ್ತದ, ಅಭಿವೃದ್ಧಿ ಇರ್ತದ. ಆ ಆಹಾರ ಸೇವನೆ ಮಾಡಿದಾಗ ನಿಮ್ಗೆ ಯಾವುದು ಕೇಡು ಸಮಸ್ಯೆ ಶೋಧನೆಗೆ ಬರ್ಲಕ್ಕೆ ಚಾನ್ಸಸ್ ಇರಲ್ಲ ಪ್ರೇರಿ. ಅದಕ್ಕೆ ದೇವರಿಂದ ಬರ್ತಕ್ಕಂಥ ಪ್ರತಿಯೊಂದು ಮಾತಿನಿಂದ ನೀವು ಸೇವನೆ ಮಾಡಿ ಬದುಕಬೇಕು ಪ್ರೇರಿ. ದೇವ್ರಿಗೆ ಸ್ತೋತ್ರ ಮಾಡಲ್ದೇ ನಿನ್ನ ಜೀವನ ಇರಬಾರ್ದು. ದೇವ್ರಿಗೆ ಸ್ತೋತ್ರ ಮಾಡ್ತಕ್ಕಂಥ ಜೀವನ ಇರಬೇಕು. ದೇವ್ರ ಸನ್ನಿಧಿ ಅನುಭವಿಸ್ತಕ್ಕಂಥ ನಿನ್ನ ಜೀವನ ಇರಬೇಕು. ಅದಕ್ಕೆ ಸ್ವಾಮಿ ತನ್ನ ಶಿಷ್ಯರಿಗೆ ಹುಡುಕೋತಾ ಬಂದು ಅವ್ರಿಗೆ ಏನು ಮಾಡ್ತಾನ, ರೊಟ್ಟಿಯನ್ನು ಕೊಡತ್ತಾನ ಪ್ರೇರಿ ಸ್ಪಷ್ಟವಾಗಿ. ಮಕ್ಕಳೇ ನಿಮ್ಗೆ ಆಹಾರ ಏನಿಲ್ಲ ಅಂತ ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಸೈತನನ್ನು ಮೊದಲಿದು ಎದಕ್ಕೆ ಮೇಲೆ ಶೋಧಿಸ್ಲತ್ತಾನಂದರೆ ಆಹಾರ ಪದಾರ್ಥಗಳ ಮೇಲೆ ಸೈತನನ್ನು ಶೋಧಿಸ್ಲತ್ತಾನ. ಯೇಸು ಸ್ವಾಮಿಗೆ ಸ್ಪಷ್ಟವಾಗಿ ಆ ಆಹಾರದ ವಿಷಯವಾಗಿ 40 ದಿನ ಉಪವಾಸ ಪ್ರಾರ್ಥನೆ ಮಾಡ್ಯಾನ. ಉಪವಾಸ ಪ್ರಾರ್ಥನೆ ಮಾಡಿದ ತಕ್ಷಣ ಹಸುವೆ ಆಲ್ರೆಡಿ ಆಗವೇ ಸ್ವಾಮಿಗೆ ಇಲ್ಲಂತಿಲ್ಲ. ಹಸುವೆ ಆದಾಗ ಅಲ್ಲಿ ತಾಳ್ಮಂಥ ಕ್ಯಾಪಾಸಿಟಿ ಕೂಡ ಅವನು ಒಳಗದ ಇಲ್ಲಂತಿಲ್ಲ. ಆದರೆ ಸೈತನನ್ನು ಬಂದು ಯೇಸು ಸ್ವಾಮಿಗೆ ಶೋಧಿಸ್ಲತ್ತಾನ ಪ್ರೇಯರೇ.
ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಯಾಗಿ ಮಾಡ ಅಂತ ಹೇಳ್ತಾನೆ ಪ್ರಿಯರೇ. ಇವತ್ತು ಉಪವಾಸ ಮಾಡಿದ ತಕ್ಷಣ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚಿತವಾಗಿ ಎಷ್ಟು ಕವರೊಬ್ಬರ ಇರ್ತದ? ಹಲ್ಲೆಲೂಯಾ. ಒಂದ್ಸಲ ಚಪ್ಪಳ ತರ್ತೀರಿ, ಮಹಿಮೆ ಆಗಲಿ. ಉಪವಾಸ ಮಾಡಿದ್ರಿ ಅನ್ಕೋರಿ ಸಾಯಂಕಾಲ ಮೈದಾ ಕವರೊಬ್ಬರ ಇರ್ತತವ ಇಲ್ಲ? ಯಾನ್ ಕುಡಿಲಿ, ಯಾನ್ ತಿನ್ಲಿ, ಯಾವ್ದು ಜಲ್ದಿ ಸೇವನೆ ಮಾಡಲಿ? ಉಪವಾಸ ಮಾಡಿದಾಗ ಏನಿರ್ತದ? ಸಹಿತ ನಮಗೆ ಉಪವಾಸ ಮಾಡಿದ ತಕ್ಷಣ ಎದ್ರಾಗ ಶೋಧಿಸ್ತದ? ಮೊದಲನೇದಾಗಿ ಎದ್ರಾಗ ಶೋಧಿಸ್ತದ? ಊಟದ ವ್ಯವಸ್ಥೆ ವಿಷಯದಲ್ಲಿ ನಮ್ಮನ್ನು ಮೊದಲು, ಅಂದರೆ ಆಹಾರದ ವಿಷಯವಾಗಿ ನಮ್ಮನ್ನು ಶೋಧಿಸ್ತದೆ ಪ್ರಿಯರೇ. ಯಾವ್ದು ತಿನ್ನಬೇಕು, ಯಾವ್ದು ಬಿಡಬೇಕು. ಕೆಲವೊಬ್ಬರು ಒಂದು ಕೈದಾಗ ಹಿಡ್ಕೊಂಡಿರ್ತಾರೆ, ಈಚೆಕಿಂದ ಈಚೆ ಕೈದ ನಡೀತಾನೆ ಇರ್ತದೆ, ಈಚೆಗೆ ಬೇಕು ಕೈದ ತಗೊಂಡು ರೆಡಿ ಇರ್ತಾರೆ. ಬಟ್ ತಿಂಬದು ಮಾತ್ರ ಒಂದೇ ಕೈ, ಸೇವನೆ ಮಾಡೋದು ಒಂದೇ ಕೈ. ಈ ಕಡೆ ತಿಂದು ತಪ್ಪಂತ ಹಾಕೊಂಡ ಬೈದ, ಈ ಕಡೆ ತಿಂದು ತಪ್ಪಂತ ಬೈದ ಹಾಕೊಂಡ. ಅಂದರೆ ಆಹಾರ ವಿಷಯವಾಗಿ ಸೈತನನ್ನು ನಿಮ್ಮನ್ನು ಶೋಧಿಸೋ ಪ್ರೇರೆ. ಆದರೆ ಒಂದು ಜಾಗ್ರತೆ ಇರಬೇಕು, ದೇವರಿಗೆ ಸ್ತೋತ್ರ ಮಾಡೋದು ಯಾವುದೂ ಸೇವನೆ ಮಾಡ್ಲಿಕ್ಕೆ ಚಾನ್ಸಸ್ ನಿಮ್ಗೆ ಇಲ್ಲಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಕೆಲವರು ಉಪವಾಸ ಬಿಡೋ ಟೈಮ್ನಾಗ ಇಲ್ಲ, ಸ್ವಲ್ಪ ಏನಾರ ಸೇವನೆ ಮಾಡಿ ಟಪ್ಪ ಸೇವನೆ ಮಾಡಿ ಮತ್ತು ಪ್ರಾರ್ಥನೆ ಹಿಂಸೂರು ಮಾಡ್ಕೊಂಬಾರಿ, ಪೈಲೇ ಬೇಡ ಮತ್ತೆ ಮಾಡ್ಕೊಂಬಾರಿ, ಸೇವನೆ ಮಾಡಿ. ಯಾಕೆ ಚಕ್ಕರ್ ಉಂಟದಲ್ಲ? ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಮೊದಲನೇದು ಕಷ್ಟವನ್ನು ನಿಮ್ಮ ಕುಟುಂಬದಲ್ಲಿ ಸಹಿತನ ತರ್ತಾನ. ಯಾವ ವಿಷಯವಾಗಿ? ಆಹಾರ ವಿಷಯವಾಗಿ, ಊಟದ ವ್ಯವಸ್ಥೆ ವಿಷಯವಾಗಿ ನಿಮ್ಮನ್ನು ಕಷ್ಟಕ್ಕೊಳಗೆ ಮಾಡ್ತಾನೆ ಸಹಿತನ. ಆದರೆ ದೇವ್ರ ವಾಕ್ಯ ಹೇಳ್ತದ, ಮನುಷ್ಯನು ರೊಟ್ಟಿ ತಿಂದರೆ ಮಾತ್ರ ಬದುಕುವನು ಅಲ್ಲೇ ಅಲ್ಲ, ದೇವರ ಬಾಯಿಂದ ಹುಡ್ತಕ್ಕಂಥ ಮಾತಿನಿಂದ ಮನುಷ್ಯನ ಬದುಕ್ತಕ್ಕಂಥನಾಗಿದ್ದಾನೆ ಪ್ರೇರೆ. ಅದಕ್ಕೆ ಯಾವ ವಿಷಯವಾಗಿ ನಿಮಗೆ ಶೋಧಿಸುತ್ತಾನೆ ಎಂಬ ವಿಷಯ ನೋಡುವಾಗ ಈ ರೊಟ್ಟಿ ತಿಂಬದರ ಮಾತ್ರ ವಿಷಯದಲ್ಲಿ ಸಹಿತ ನಿಮ್ಮನ್ನು ಶೋಧಿಸ್ತಾನೆ ಸ್ಪಷ್ಟವಾಗಿ. ಆದರೆ ಇದರಿಂದ ನಾವು ದೂರ ಅದೇವಂದ್ರೆ ಬಹಳ ಅದ್ಭುತವಾಗಿ ಬೆಳಿತೀರಿ. ಯೇಸುಸ್ವಾಮಿ ಲೋಕವನ್ನು ಜಯಿಸೋಣ, ನೀವು ಕೂಡ ಲೋಕವನ್ನು ಒಂದಿನ ಜಯಿಸ್ತೇವೆ ಪ್ರೇರೆ. ಅದಕ್ಕೆ ಈ ಸಣ್ಣ ಸಂದೇಶ ದೇವರು ನಿಮ್ಮೆಲ್ಲರೂ ಜೀವಿತಕ್ಕ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ. ಕಣ್ಮುಚ್ಚಿ ಒಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ ಪ್ರೇರೆ. ಪ್ರಾರ್ಥನೆ. ಯಾರು ಮೌನ ಬಗಲದೆ ಪ್ರತಿಯೊಬ್ಬರು ಪ್ರಾರ್ಥನೆ ಪಾಲು. ಸ್ತೋತ್ರ ಕರ್ತನೆ, ನಿಮಗೆ ಮಹಿಮೆ ಆಗಲಿ, ನಿಮ್ಗೆ ಘನತೆ ಆಗಲಿ. ಒಳ್ಳೆ ಸಮಯ ಸಂದರ್ಭ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಸಮಯ ಸಂದರ್ಭ ಅವಕಾಶ ಇಲ್ಲ, ನಿನ್ನ ಪಾದ ಸನ್ನಿಧಿಯಲ್ಲಿ ಬರ್ತೇವೆ. ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನನಗ ಮತ್ತು ನಮ್ಮೆಲ್ಲರಿಗೆ ಮಾತಾಡೋದಕ್ಕಾಗಿ ನೀವು ಸ್ತೋತ್ರ ಸಲ್ಲಿಸ್ತೇವೆ. ಏನು ವಿಷಯವಾಗಂದರೆ, ಮನುಷ್ಯನು ರೊಟ್ಟಿ ತಿಂದರೆ ಮಾತ್ರ ಬದುಕುವನಲ್ಲ, ದೇವರಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಮನುಷ್ಯನು ಬದುಕುವನಾಗಿದ್ದಾನೆ. ಈಗ ದೇವರಿಂದ ಬರ್ತಕ್ಕಂಥ ಮಾತನ್ನು ನೀವು ಸೇವನೆ ಮಾಡಿ. ಅಂದರೆ ಅತಿ ಹೆಚ್ಚಿಗೆ ಪ್ರಾರ್ಥನೆಯಲ್ಲಿ ಕಾಲ ಕಳೆಯಿರಿ. ನಿಮ್ಮ ಕೆಲಸನೋ ಕಾರ್ಯನೋ ಬಿಸ್ನೆಸ್ ವ್ಯಾಪಾರ ಇದ್ದಿರ್ಬೋದು, ನಿಮ್ಮ ದೇವರು ಕೊಟ್ಟಿರ್ತಾನಲ್ಲಡಿ. ಆದರೆ ಕೃತಜ್ಞತವಾಗಿ ದೇವರು ಸ್ತೋತ್ರ ಮಾಡಿ. ಆದಮ ಅವ್ವಳು ಕೂಡ ಸೈತಾನ ಶೋಧಿಸನ ಸ್ಪಷ್ಟವಾಗಿ, ಅವ್ವಳಿಗೆ ಶೋಧಿಸನ ಒಳಗಗಳ ತಳಿ ಸ್ಪಷ್ಟವಾಗಿ. ಒಳಗಾಗಿ ತಿನ್ನಬಾರ್ದೆಂಬ ಹಣ್ಣನ್ನು ತಿಂದಳ, ಕಣ್ಣುಗಳನ್ನು ತೆರೆದವ. ನಾವು ಬತ್ತಲ ಯುಬ್ಬದ ತಿಳ್ಕೊಂಡಳ, ಅಂಜೂರದ ಎಲೆಗಳನ್ನು ಹೊಲಿದು ಬಟ್ಟೆಯನ್ನು ಧರಿಸ್ಕೊಂಡ್ರ ಪ್ರೇರ ಅವರು ಸ್ಪಷ್ಟವಾಗಿ. ಆದರೆ ನನ್ನ ಸೋದರ ಮೊದಲನೇದು ಕಷ್ಟ ಬರ್ತಕ್ಕಂಥದ್ದು ಊಟದ ವಿಷಯದಲ್ಲಿ. ಅಯ್ಯೋ ನಾವು ಡೈಲಿ ಕೊಂಡ್ಕೊಂಡು ನಾವು ಸೇವನೆ ಮಾಡ್ತೀವಿ, ನಮ್ಮ ಪರಿಸ್ಥಿತಿ ಬಹಳಷ್ಟು ಬ್ಯಾಡ್ ಆಗ್ಯದ. ಇಲ್ಲ, ನೀನು ದೇವರ ಮಾತುಗಳಿಂದ ಬದುಕ್ತಕ್ಕಂಥವನಾಗಿದ್ದಿ. ಇಲ್ಲಿ ಹವ್ವಳು ಹೇಗೆ ಶೋಧಿಸಲ್ಪಟ್ಟಾಳ ಅಂದ್ರೆ ಸೈತನನ ಮಾತು ಕೆಳಗೆ ಶೋಧಿಸಲ್ಪಟ್ಟಾಳ. ಇವತ್ತು ನೀನು ಕೂಡ ಅದೇ ಒಂದು ಸೈತನನಿಗೆ ಒಳಗಾಗಿದ್ದು ನೀನು ಹಾಳಾಗಲಿದೆ ಸ್ಪಷ್ಟವಾಗಿ. ನಿನ್ನ ಕಷ್ಟ ಬಂದಾಗ ದೇವರಿಗೆ ಮೊರಡ್ಲತ್ತಿಲ್ಲ. ಇಸ್ರಾಯೇಲ್ ಜನರಿಗೆ ಧರ್ಮಪುಸ್ತಕ ಕಾಂಡದಲ್ಲಿ ಹೇಳ್ತಾನೆ ಸ್ಪಷ್ಟವಾಗಿ, 40 ದಿನ ಅರಣ್ಯ ಪ್ರಯಾಣ ಮಾಡಿ ಅವ್ರಿಗೆ ಪರೀಕ್ಷಿಸನ ದೇವರು ಸ್ಪಷ್ಟವಾಗಿ. ತಿರುಗಿ ಅವ್ರ ಶೋಧನೆಯಿಂದ ಅವ್ರು ಹೊರಗೆ ಬಿದ್ದಾಗ ಗೊತ್ತಿಲ್ಲದಂಥ ಆಹಾರವನ್ನು ಅಂದರೆ ಮನ್ನವನ್ನು ಕೊಟ್ಟು ಅವ್ರಿಗೆ ದೇವರ ಮನೆನ ಪೋಷಿಸನಂತ ಪ್ರೇರೆ. ನಿಮ್ಗೆ ಕೂಡ ದೇವರು ಪೋಷಿಸ್ತಾನೆ. ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಗೆ ಅದ್ಭುತವಾಗಿ ಪೋಷಣೆ ಕೊಡ್ತಾನೆ. ನೀವು ದೇವರಿಗೆ ಒಳಗಾಗಿರ್ರಿ. ಪರೀಕ್ಷಿಸುವಾಗ ಆ ಪರೀಕ್ಷೆಗೆ ಒಳಗಾಗಿದ್ದು ನೀವು ಗೆದ್ರಿ ಸ್ಪಷ್ಟವಾಗಿ. ಪರೀಕ್ಷೆ ಆಡ್ತಾರ, ಒಂಥರ ಸೈತನವನ್ನು ಶೋಧಿಸ್ತಾನ, ಆದರೆ ಅದಕ್ಕೆ ಎದುರಿಸ್ರಿ. ಎರಡನೇ ದೇವರು ಶೋಧಿಸ್ತಾನ, ಅಯ್ಯ ದೇವ ಎಂಬುದಾಗ ದೇವ್ರ ಕಡೆ ತಿರುಗ್ರಿ. ದೇವ್ರ ಕಡೆ ತಿರುಗುವಾಗ ದೇವರು ನಿಮ್ಮನ್ನು ಬಲಪಡಿಸ್ತಾನೆ. ಅಯ್ಯ ನಿಮಗೆ ಸ್ತೋತ್ರವಾಗಲಿ. ಒಳ್ಳೆ ಉತ್ತಮ ರೀತಿಯಲ್ಲಿ ಅದ್ಭುತದಲ್ಲಿ ವಾಕ್ಯದ ಅನುಸಾರವಾಗಿ ಮಾತಾಡಿದೆಯಾ. ಶಿಷ್ಯರು ಇಬ್ಬರು ಕಳೆದು ಹೋಗಿದ್ರು, ಆದರೆ ಆ ಶಿಷ್ಯರು ಕೂಡ ಹುಡುಕಿಕೊಂಡು ಹೋಗಿ ಅವ್ರಿಗೆ ಆಹಾರ ಕೊಟ್ಟಾಗ ಅವ್ರ ಕಣ್ಣುಗಳನ್ನು ತೆರೆದವ. ಅವ್ರ ಕಣ್ಣುಗಳನ್ನು ತೆರೆದು ಯೇಸು ಸ್ವಾಮಿಗೆ ನೋಡಬೇಕೆಂಬ ಉದ್ದೇಶಕ್ಕೆ ನೋಡತ್ತಾರ. ಆದರೆ ಯೇಸು ಸ್ವಾಮಿ ಅವ್ರ ಕಣ್ಮುಂದೆ ಮಾಯವಾಗನ ಪ್ರೇರೆ. ಇವತ್ತು ನನ್ನ ಸೋದರ ದೇವರು ಕೆಲವು ಸರ್ತಿ ಕೆಲವೊಮ್ಮೆ ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಬೇಕೆಂಬ ಉದ್ದೇಶ ಇಟ್ಕೊಂಡು ಬರ್ತಾನೆ ನಿನ್ನ ಸನ್ನಿಧಿಗೆ. ಆದರೆ ನೀನು ದೇವರಿಗೆ ಗ್ರಹಿಸಲಿ.
ಕೆಲವು ಸತಿ ದೇವ್ರು ನಿಮ್ಮ ಮನೆಯಲ್ಲಿ ಅದ್ಭುತ ಮಾಡ್ಬೇಕೆಂಬ ಉದ್ದೇಶ ಇಡ್ತಾನ, ನಿನ್ನ ಗ್ರಹಿಸಲಿ. ಕೆಲವು ಸತಿ ನೀವು ಪಟ್ಟಂಥ ಪ್ರಯಾಸ ಕಷ್ಟದಿಂದ ನೀನು ಬಿಡುಗಡೆ ಮಾಡಬೇಕೆಂಬುದಾಗಿ ದೇವರು ಉದ್ದೇಶ ಇಟ್ಕೊಂಡು ನಿಮ್ಮ ಬಿಸ್ನೆಸ್ ವ್ಯಾಪಾರದಾಗ ಅಥವಾ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಉದ್ಯೋಗದಾಗ ವಿದ್ಯಾಭ್ಯಾಸದಾಗ ದೇವ್ರು ಬರ್ತಾನ. ನೀನು ಗ್ರಹಿಸಲಿ, ಗ್ರಹಿಸಿ ದಿನ ನಾನು ದೇವ್ರ ಹಣ ಒಂದಿನ ಅದ್ಭುತ ಮಾಡ್ತೇನೆ ಎಂಬುದಾಗಿ ನಂಬಿಕೆ ವಿಶ್ವಾಸ ಹಿಡಿದುಕೊಂಡು ನೀನು ಮುಂದೂಡುವುದರೆ ನಿನ್ನ ಜೀವಿತದಲ್ಲಿ ದೇವರು ಎಷ್ಟು ಅದ್ಭುತ ಮಾಡ್ತಾನೆ. ಅಯ್ಯ, ಅದ್ಭುತವಾಗಿ ವಾಕ್ಯದನುಸಾರ ಮಾತಾಡಿದ್ದಿ, ನನಗೆ ಮತ್ತು ನಮ್ಮೆಲ್ಲರಿಗೆ ಮಾತಾಡಿದ್ದಿ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ದಿನ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ. ನಿನ್ನ ಚಿತ್ತಂತೆ ಕರ್ತನೆ. ಅದಕ್ಕೆ ಸಮಯದಲ್ಲಿ ನಮ್ಮೆಲ್ಲರೂ ಆತ್ಮ ಪ್ರಾಣ ಒಪ್ಪಿಸ್ಕೊಟ್ಟಿದ್ದೇವೆ. ವಾಕ್ಯದನುಸಾರ ಅದ್ಭುತ ಮಾತಾಡಿದ್ದಿ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಫಲಿಸುವ ಬಗ್ಗೆ ಸಹಾಯ ಮಾಡಿ ನಡೆಸಬರ್ತೀರಿ ಎಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮೂಲಕ ಆಮೇನ್, ಆಮೇನ್, ಆಮೇನ್.